ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಾನು ಧೀರಜ್. ನಾನು ನವ್ಯಶ್ರೀ. ಎಲ್ಲರಿಗೂ ನ್ಯಾಷನಲ್ ಯೂತ್ ಡೇ ನ ಶುಭಾಶಯಗಳು. ಎಲ್ಲಾ ಯುವಕರು ತುಂಬಾ ಮಹತ್ವಾಕಾಂಕ್ಷೆಯಿಂದ KEA 708 ಎಕ್ಸಾಮ್ ಅನ್ನ ಬರ್ದಿರ್ತೀರಾ. ಈ ನಿಮ್ಮ ಮಹತ್ವಾಕಾಂಕ್ಷೆಯ ಕನಸುಗಳಿಗೆ ನಮ್ಮ ಸ್ಪರ್ಧಾ ಲೈನ್ಸ್ ಯಾವ ರೀತಿ ಸಹಾಯ ಮಾಡ್ತು, ಯಾವ ರೀತಿ ನಿಮ್ಮ 708 ಒಂದು KEA ಎಕ್ಸಾಮಿಗೆ ನಮ್ಮ ಸ್ಪರ್ಧಾ ಲೈನ್ಸ್ ಕಡೆಯಿಂದ ಉಪಯೋಗ ಆಯ್ತು ಅನ್ನೋದನ್ನ ಈ ಸೆಷನ್ ಅಲ್ಲಿ ನಾವು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಾವು ಈ ಹಿಂದೆ HK ಎಕ್ಸಾಮ್ ಅಲ್ಲಿ ನಮ್ಮ ಸ್ಪರ್ಧಾ ಲೈನ್ಸ್ ವತಿಯಿಂದ ಎಷ್ಟು ಕ್ವಶನ್ ಗಳು ಬಂದಿತ್ತು ಕರೆಂಟ್ ಅಫೇರ್ಸ್ ಅನ್ನೋದನ್ನ ಧೀರಜ್ ಸರ್ ಡಿಸ್ಕಸ್ ಮಾಡಿದ್ರು. ಸೊ ಅದರಲ್ಲಿ ನಿಮ್ಗೆ ಯಾವ ರೀತಿನಲ್ಲಿ ಕ್ವಶನ್ಸ್ ಬಂದಿತ್ತು ಮತ್ತೆ ಅದರ ಪ್ರೂಫ್, ಪೇಜ್ ನಂಬರ್ ಎಲ್ಲನೂ ನಾವು ಡಿಟೇಲ್ ಆಗಿ ಹೇಳ್ತಾ ಹೋಗಿದ್ವಿ. ಸೊ ಅದೇ ರೀತಿನಲ್ಲಿ ಈಗಲೂ ಕೂಡ ಯಾವ ಕ್ವಶನ್ಸ್ ಬಂದಿತ್ತು, ಎಲ್ಲಿ ಅದರ ಒಂದು ಪ್ರೂಫ್ ಇದೆ, ಅದನ್ನೆಲ್ಲ ನೋಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡ್ತಾ ಹೋಗೋಣ. ಶುರು ಮಾಡೋಣ. ಹಾ ಸರ್, ಶುರು ಮಾಡೋಣ. ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ವಿಚ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹ್ಯಾಸ್ ರೀಸೆಂಟ್ಲಿ ಬಿಕಮ್ ದ ನ್ಯಾಚುರಲ್ ಹೋಮ್ ಫಾರ್ ಏಷಿಯಾಟಿಕ್ ಲಯನ್ಸ್ ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಏಷಿಯಾಟಿಕ್ ಲೈನ್ ಅಂದ್ರೆ ಸುದ್ದಿಲಿದ್ದಂತ ಸ್ಪೀಶೀಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್ ಎಕ್ಸಾಮ್ ದೃಷ್ಟಿಯಲ್ಲಿ. ಮತ್ತೆ UPSC ನಲ್ಲಿ ಆಲ್ರೆಡಿ ಕೂಡ ಏಷಿಯಾಟಿಕ್ ಲೈನ್ ಗಿರ್ ನ್ಯಾಷನಲ್ ಪಾರ್ಕ್ ಕೇಳಿದ್ದಾರೆ. ಸೊ ಇವಾಗ ಏನಾಗಿದೆ ಅಂತ ಅಂದ್ರೆ, ಒಂದು ಏಷಿಯಾಟಿಕ್ ಲೈನ್ ಗೆ ಅಂತಾನೆ ಬೇರೆ ಕಡೆ ನ್ಯಾಚುರಲ್ ಹೋಮ್ ಮಾಡಿದಾರಂತೆ. ಹೌದು, ಇದ್ರ ಬಗ್ಗೆ ಸುದ್ದಿನಲ್ಲಿ ಇತ್ತು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬರ್ದಾ ವೈಲ್ಡ್ ಲೈಫ್ ಸೆಂಚುರಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮ್ಯಾಗಝೈನ್ ಅಲ್ಲಿ ಇನ್ಫಾರ್ಮೇಶನ್ ಖಂಡಿತ ಸರ್. ನಮ್ಮ ಮ್ಯಾಗಝೈನ್ ಅಲ್ಲಿ ವರ್ಲ್ಡ್ ಲಯನ್ ಡೇ ಡಿಸ್ಕಸ್ ಮಾಡುವಾಗ ನಾವು ಈ ಕ್ವಶನ್ ಗೆ ರಿಲೆವೆಂಟ್ ಇರೋ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದೀವಿ. ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಆಯ್ತು ಅಂತಂದ್ರೆ, ಈ ಸಲ ವರ್ಲ್ಡ್ ಲಯನ್ ಡೇ ನ ನಾವು ಬರ್ದಾ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲೇ ನಾವು ಸೆಲೆಬ್ರೇಟ್ ಮಾಡಿದೀವಿ. ಹಾಗಾಗಿ ಅದೇ ಇವೆಂಟ್ ಅಲ್ಲಿ ನಾವೇನ್ ಮಾಡಿದ್ವಿ, ಬರ್ದಾ ವೈಲ್ಡ್ ಲೈಫ್ ಸ್ಯಾಂಚುರಿನ ನ್ಯಾಚುರಲ್ ಹೋಮ್ ಫಾರ್ ಏಷಿಯಾಟಿಕ್ ಲಯನ್ಸ್ ಅಂತ ಕೂಡ ನಾವು ಅನೌನ್ಸ್ ಮಾಡಿದ್ವಿ. ಅದನ್ನ ನಾವು ಕವರ್ ಮಾಡುವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಇನ್ ಡೀಟೈಲ್ ಆಗಿ ಅದ್ರ ಬಗ್ಗೆ ಕೊಡ್ತಾ ಹೋಗಿದೀವಿ ಸರ್. ಅದಕ್ಕೆ ರಿಲೆವೆಂಟ್ ಪ್ರೂಫ್ ಅಂದ್ರೆ, ನೀವು ಸೆಪ್ಟೆಂಬರ್ ಮಂತಿನ ಮ್ಯಾಗಝೈನ್ ಪೇಜ್ ನಂಬರ್ 32 ನೋಡಿದ್ರೆ ಅದರಲ್ಲಿ ಡೀಟೈಲ್ ಆಗಿ ನಮಗೆ ಸಿಗ್ತಾ ಹೋಗುತ್ತೆ. ಇದರ ಬಗ್ಗೆ ಏನ್ ಕೊಟ್ಟಿದೀವಿ ಅಂತ ನೀವು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ನೋಡಿ, ಲಯನ್ ಡೇ ಕೊಟ್ಟಿದೀವಿ, ಕಂಟೆಕ್ಸ್ಟ್ ಅಲ್ಲಿ ನಮ್ಗೆ ಆನ್ಸರ್ ಸಿಕ್ಕಿದೆ ಮ್ಯಾಮ್. ಕಂಟೆಕ್ಸ್ಟ್ ಅಲ್ಲಿ ಗೊತ್ತಾಗ್ತದೆ ಬರ್ದಾ ವೈಲ್ಡ್ ಲೈಫ್ ಸೆಂಚುರಿನ ನಾವು ಸೆಕೆಂಡ್ ಹೋಮ್ ಅಂತ ಡಿಕ್ಲೇರ್ ಮಾಡಿದ್ವಿ. ಫಸ್ಟ್ ಯಾವ್ದಿತ್ತು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗುಜರಾತ್ ಗಿರ್ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಬಟ್ ಇದು ಯಾಕೆ ಬರ್ದ ಅಂತಂದ್ರೆ, ಈವನ್ ನಾವು ಲಯನ್ ಡೇ ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡಿದೀವಿ. ಸೊ ಒಂದಂತಂದ್ರೆ ಕಂಟೆಕ್ಸ್ಟ್ ಅಲ್ಲಿ ಸುದ್ದಿನೂ ಸಿಕ್ಕಿದೆ, ಅದ್ರ ಬಗ್ಗೆ ಡೀಟೈಲ್ ಆಗಿ ಕೂಡ ಕೊಟ್ಟಿದೀವಿ. ಅಲ್ಲಿ ಸೆಕೆಂಡ್ ಹೋಮ್ ಅಂತ ಡೈರೆಕ್ಟ್ ಹಿಟ್ ಕ್ವಶನ್ ನಿಮ್ಗೆ ಸಿಗ್ತಾ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋದಾದ್ರೆ, ಮುಂದಿನ ಪ್ರಶ್ನೆ ಬಂದು ಮ್ಯಾಮ್, ಒಂದು ನ್ಯಾಷನಲ್ ಅವಾರ್ಡ್ಸ್ ಇದೆ. ಯೂಶಲಿ ಏನಂತಂದ್ರೆ, ನಾವು ಏನ್ ಮಾಡ್ತೀವಿ, ಯೂಶಲಿ ಇಂಗ್ಲಿಷ್ ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ UPSC KPSC ಓದ್ತೀವಿ. ಬಟ್ ಈ ಅವಾರ್ಡ್ಸ್ ಗಳಂತದ್ನೆಲ್ಲ ಎಲ್ಲೋ ಒಂದ್ ಕಡೆ ಅವರು ನೆಗ್ಲೆಕ್ಟ್ ಮಾಡಿರ್ತಾರೆ. ಬಟ್ ನಾವು ಅದನ್ನು ಕವರ್ ಮಾಡಿದೀವಿ. ಇನ್ನು ಹೆಂಗ್ ಕೇಳಿದಾರೆ ನೋಡಿ, ಏನಂತೆ ಕ್ವಶನ್ ಬಂದು, ಈಗ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಕೇಳಿದ್ದಾರೆ, ಮತ್ತೆ ಅವರು ಯಾವ ಮೂವಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ರಾಣಿ ಮುಖರ್ಜಿ, ವಿಕ್ರಮ್ ಮೆಸ್ಸಿ, ಶಾರುಖ್ ಖಾನ್ ಮತ್ತೆ ಸುದೀಪ್ತಾ ಸೇನ್, ಇದನ್ನ ಕ್ವಶನ್ ಕೇಳಿರುವಂತದ್ದು. ಮತ್ತೆ ಅವ್ರು ಯಾವ ಸಿನಿಮಾಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ಇದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬಹುದಾಗಿತ್ತು ನಮ್ಮ ಕ್ವಶನ್ ಅಲ್ಲಿ ನೋಡೋದಾದ್ರೆ, ನಾವು ಇಲ್ಲಿ 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಬಗ್ಗೆ ನಮ್ಮ ಮ್ಯಾಗಝೈನ್ ಅಲ್ಲಿ ಕವರ್ ಮಾಡಿದೀವಿ. ಅದರಲ್ಲಿ ಬೆಸ್ಟ್ ಫೀಚರ್ ಫಿಲ್ಮ್ 12th ಫೇಲ್, ನಮ್ಗೆ ಅದ್ರ ಬಗ್ಗೆ ಕೊಟ್ಟಿಲ್ಲ. ಕೊಟ್ಟಿರೋದು ಪರ್ಸನ್ಸ್ ಬಗ್ಗೆ. ಬೆಸ್ಟ್ ಆಕ್ಟರ್ ಯಾರು ಕೊಟ್ಟಿದೀವಿ, ಶಾರುಖ್ ಖಾನ್. ಯಾವ್ದು, ಜವಾನ್. ಶಾರುಖ್ ಖಾನ್ ಜವಾನ್. ಆಪ್ಷನ್ ಸಿ ಯಾವ್ದು ಯಾವ್ದ್ರಲ್ಲಿದೆ ಸರ್? C3. ಓಕೆ, ಅಲ್ಲಿ ಈ ಆಪ್ಷನ್ ಹೋಯ್ತು. ನೆಕ್ಸ್ಟ್ ರಾಣಿ ಮುಖರ್ಜಿ ಆಲ್ಮೋಸ್ಟ್ ಗೊತ್ತು, ಚಟರ್ಜಿ ವರ್ಸಸ್ ನಾರ್ವೆ. ಹೌದು. ಸೊ ಹಂಗಾಗಿ ಎ ಮತ್ತು 4 ಆಗುತ್ತೆ. A4 ಆಗಿದ್ದು ಇದು ಕೂಡ ಎಲಿಮಿನೇಟ್ ಆಗೋಯ್ತು. ಉಳಿದಿದ್ದು ಫಸ್ಟ್ ಆಪ್ಷನ್ ಅಂಡ್ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ವಿಕ್ರಾಂತ್ ಮೆಸ್ಸಿ ಮತ್ತೆ ಸುದೀಪ್ತಾ ಸೇನ್ ಬಗ್ಗೆ. ಅದನ್ನು ಕೂಡ ನಾವಿಲ್ಲಿ ಕವರ್ ಮಾಡಿದೀವಿ. ವಿಕ್ರಾಂತ್ ಮೆಸ್ಸಿ 12th ಫೇಲ್ ಅಂತ. 12th ಫೇಲ್ B2 ಆಗುತ್ತೆ. B2 ಅಂತಂದ್ರೆ ಇದೇ ಸರಿಯಾದ ಆನ್ಸರ್. ಅಂದ್ರೆ ಜಸ್ಟ್ ಒಂದು ಸಣ್ಣ ಇನ್ಫಾರ್ಮೇಶನ್ ಇಂದ ನಾವು ಸ್ಟ್ರೈಟ್ ಇಟ್ ತಗೋ. ಮತ್ತೆ ಇನ್ನೊಂದು ಮ್ಯಾಮ್, ಅವಾರ್ಡ್ಸ್ ಅಂತ ಬಂದಾಗ ಎಲ್ಲಾ ಅವಾರ್ಡ್ಸ್ ಇರುತ್ತೆ. ಹೌದು ಸರ್. ಹಂಗಂತೇಳಿ ನಾವೆಲ್ಲಾನು ಬೈ ಹೆಟ್ ಮಾಡಕ್ಕಾಗತ್ತಾ? ಇಲ್ಲ ಸರ್. ನಾವು ಈ ನಮ್ಮ ಕರೆಂಟ್ ಅಫೇರ್ ಮ್ಯಾಗಝೈನ್ ಅಲ್ಲಿ ಯಾವ್ದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ರಿಲೆವೆಂಟ್ ಯಾವ ರೀತಿ ಕೇಳ್ತಾ ಇದಾರೆ ಅದನ್ನಷ್ಟೇ ನಾವು ಕವರ್ ಮಾಡ್ತಾ ಬರ್ತಾ ಇದೀವಿ. ಹಾಗಾಗಿ ನಮ್ ಮ್ಯಾಗಝೈನ್ ಅನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅನ್ನ ಕವರ್ ಮಾಡ್ತೀರಾ. ಎಲ್ಲರೂ ಓದ್ತಾರೆ ಸರ್, ಅದಲ್ಲ. ಯಾವ್ದು ಎಕ್ಸಾಮಿಗ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗತ್ತೆ, ನೀವು ಅದನ್ನ ಓದಿದ್ರೆ ನೀವು ಡೈರೆಕ್ಟ್ ಹಿಟ್ ಮಾಡ್ತಾ ಹೋಗ್ತೀರಾ. ಜಸ್ಟ್ ಒಂದು 3-4 ಪಾಯಿಂಟ್ಸ್ ಅಲ್ಲೇ ನಮ್ಗೆ ಹಿಟ್ ಮಾಡಕ್ಕಾಯ್ತು. ಓಕೆ, ಇದ್ರ ಪ್ರೂಫ್ ನಮ್ಗೆ ಅಕ್ಟೋಬರ್ ಮಂತ್ ಕರೆಂಟ್ ಅಫೇರ್ಸ್ ಪೇಜ್ ನಂಬರ್ 42 ಹೋದ್ರೆ ನಿಮ್ಗೆ ಡೀಟೇಲ್ ಆಗಿ ಸಿಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಕರ್ನಾಟಕದಲ್ಲಿ ಇರುವಂತಹ ಟೈಗರ್ ರಿಸರ್ವ್ಸ್ ಬಗ್ಗೆ ಇದೆ, ಅಥವಾ ನ್ಯಾಷನಲ್ ಪಾರ್ಕ್ ಗಳಿದೆ. ಏನಂತಂದ್ರೆ ಒಂದಷ್ಟು ಪಟ್ಟಿ ಮಾಡ್ಬಿಟ್ಟಿದ್ದಾರೆ, ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್ಸ್ ಎಲ್ಲ ಕೊಟ್ಬಿಟ್ಟು ಇಲ್ಲಿರುವಂತದ್ರಲ್ಲಿ ಯಾವ್ದು ಟೈಗರ್ ರಿಸರ್ವ್ಸ್ ಅಂತ ಕೇಳಿದ್ದಾರೆ. ಹೌದಲ್ಲ?
ಇದರಲ್ಲಿರುವಂತದ್ರಲ್ಲಿ ಯಾರು ಟೈಗರ್ ರಿಸರ್ವ್ಸ್ ಅಂತ ಕೇಳಿದ್ದಾರೆ. ಏನು ಬಂಡೀಪುರ, ಹಂಸಿ, ಭದ್ರಾ, ಬನ್ನೇರುಘಟ್ಟ, ಕಾಳಿ, ನಾಗರಹೊಳೆ. ಹೌದಲ್ವಾ? ಸೊ ಇದು ಎಷ್ಟು ಸಿಂಪಲ್ ಕ್ವಶನ್ ಅಂತಂದ್ರೆ ನನ್ಗೆ ಗೊತ್ತು ಬನ್ನೇರುಘಟ್ಟ ಒಂದು ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ ಅಲ್ಲ ಅಂತ. ನಾನು ಡಿ ತೆಗದೆ ಅಂತಂದ್ರೆ ನೋಡಿ, ಡಿ ತೆಗದೆ ಅಂತಂದ್ರೆ ನನಗೆ ಸೊ ನನಗೆ ಆನ್ಸರೇ ಬರುತ್ತೆ. ಹೌದು, ಡೈರೆಕ್ಟ್ ಆನ್ಸರೇ ಬರುತ್ತೆ. ಬಟ್ ಆದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಮ್ಗೆ ಹೆಂಗ್ ಸಿಗುತ್ತೆ ಮ್ಯಾಮ್? ಅಥವಾ ಇದ್ರ ಸಂಬಂಧಪಟ್ಟಂಗೆ ನಮ್ಮ ಮ್ಯಾಗಝೀನ್ ಅಲ್ಲಿ ಏನ್ ಕಂಟೆಂಟ್ ಸಿಗುತ್ತೆ ನಮ್ಗೆ? ಸರ್, ಇದು ಟೈಗರ್ ರಿಸರ್ವ್ ಅಥವಾ ರಿಸರ್ವ್ಸ್ ಬಗ್ಗೆ ನೀವು ಜಿಯೋಗ್ರಫಿ, ಎನ್ವಿರಾನ್ಮೆಂಟ್ ಅಲ್ಲೂ ಕವರ್ ಮಾಡಿರ್ತೀರಾ. ಬಟ್ ಕರೆಂಟ್ ಅಫೇರ್ಸ್ ಯಾವ ರೀತಿ ಹೆಲ್ಪ್ ಆಯ್ತು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಇದು ಟೈಗರ್, ಹ್ಯೂಮನ್ ಮತ್ತೆ ಅನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ನಮ್ಗೆ ತುಂಬಾ ಸುದ್ದಿಯಲ್ಲಿ ಇತ್ತು ಈ ಹಿಂದೆ ಎಲ್ಲದೂನು. ಅದನ್ನ ಕವರ್ ಮಾಡುವಾಗ ಸಾಕಷ್ಟು ಹುಲಿಗಳು ಸಾವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಅದನ್ನ ಕವರ್ ಮಾಡಿದ್ವಿ ನಮ್ ಮ್ಯಾಗಝೈನ್ ಅಲ್ಲಿ. ನಾಟ್ ಓನ್ಲಿ ದಟ್ ಒನ್, ಅದರ ಬ್ಯಾಕ್ ಗ್ರೌಂಡ್ ಯಾವ್ದು, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಟೈಗರ್ ರಿಸರ್ವ್ ಇದಾವೆ, ಯಾವ್ಯಾವ ತರ ಸ್ಟೇಟಸ್ ಅಲ್ಲಿ ಇದೆ ಅನ್ನೋದನ್ನ ನಾವು ನಮ್ ಕರೆಂಟ್ ಅಫೇರ್ಸ್ ಮ್ಯಾಗಝೈನ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಎಲ್ಲಾ ಟೈಗರ್ ರಿಸರ್ವ್ಸ್ ಲಿಸ್ಟ್ ಮಾಡ್ತಾ ಹೋಗಿದೀವಿ. ಹಾಗಾಗಿ ನಾಟ್ ಓನ್ಲಿ ನಮಗೆ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಪಾರ್ಟ್ ಕೂಡ ನಮ್ಗೆ ಕವರ್ ಆಗ್ತಾ ಹೋಗುತ್ತೆ ಸರ್. ಅದನ್ನ ನೋಡ್ತಾ ಹೋದ್ರೆ ಕರ್ನಾಟಕ ಫ್ರೇಮ್ಡ್ ಇದು ಯಾವ್ದು ಸೆಪ್ಟೆಂಬರ್ ಮಂತ್ ಮ್ಯಾಗಝೈನ್ ಪೇಜ್ ನಂಬರ್ 59 ಮತ್ತೆ 60 ಅಲ್ಲಿ ಮಾಡ್ತಾ ಹೋಗಿದೀವಿ. ಜಸ್ಟ್ ಇಲ್ಲಿ ಬಂದ್ರೆ ಸಾಕು ನಮ್ಗೆ ಕಾಳಿ ಟೈಗರ್ ರಿಸರ್ವ್, ಬಂಡೀಪುರ, ಭದ್ರಾ, ಬಿಳಿಗಿರಿ, ನಾಗರಹೊಳೆ ಎಲ್ಲಾ ಟೈಗರ್ ರಿಸರ್ವ್ಸ್ ಎಲ್ಲಿದೆ, ಅದ್ರ ಲೊಕೇಶನ್ ಏನು, ಅದ್ರ ಏನು, ಫೌನಾ, ವೆಜಿಟೇಷನ್ ಪ್ರತಿಯೊಂದು ಡಿಸ್ಕಸ್ ಮಾಡಿದೀವಿ. ಹಾಗೆ ನೀವು ಟೈಗರ್ ರಿಸರ್ವ್ ಅಥವಾ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ UPSC ಆಗಿರ್ಲಿ, KSL ಆಗಿರ್ಲಿ, ಸರ್ ಯಾವ್ದನ್ ಕೇಳ್ತಾರೆ ಜಾಸ್ತಿ ಅಂದ್ರೆ ಯಾವ ರಿವರ್ ಫ್ಲೋ ಆಗತ್ತೆ ಅದನ್ನು ಕೂಡ ನಾವು ಪ್ರತಿಯೊಂದು ಆಸ್ಪೆಕ್ಟ್ ಇಲ್ಲಿ ಕವರ್ ಮಾಡ್ತಾ ಬಂದಿದೀವಿ. ಸೊ ಹಂಗಾಗಿ ನಮ್ಗೆ ಎಕ್ಸಾಮ್ಸ್ ಏನ್ ಬೇಕೋ ಅದಕ್ಕಿಂತ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಮ್ಗೆ ಮ್ಯಾಗಝೀನ್ ಇಂದ. ಹೌದು ಸರ್, ನೀವು ಓದುವಾಗ್ಲೂ ಅದನ್ನೆಲ್ಲ ಫೋಕಸ್ ಮಾಡ್ಕೊಂಡು ಓದ್ಬಿಟ್ರೆ ನಮ್ಗೆ ಈವನ್ KS, UPSC ಲೆವೆಲ್ಗೂ ಕೂಡ ನಾವು ಟಚ್ ಮಾಡ್ತಾ ಹೌದು ಸರ್. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ has recently initiated the step to acquire the island Lakshadweep archipelago for defense and strategic purpose. ಏನಂತಂದ್ರೆ ಡಿಫೆನ್ಸ್ ಮತ್ತೆ ಸ್ಟ್ರಾಟಜಿಕ್ ಪರ್ಪಸ್ ಗೆ ಅಂತ ಹೇಳ್ಬಿಟ್ಟು, ಈಗ ನಮ್ಗೆ ಗೊತ್ತಿದೆ ಅಂಡಮಾನ್ ಅಂಡ್ ನಿಕೋಬಾರ್ ಏನಿದೆಯಲ್ಲ ಅದು ತುಂಬಾ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಅಲ್ಲೇನ್ ಮಾಡಿದ್ದಾರೆ, ಅಲ್ಲೊಂದ್ ಸ್ವಲ್ಪ ಡಿಫೆನ್ಸ್ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಐಲ್ಯಾಂಡ್ ಗಳನ್ನ ಸ್ಟ್ರಾಟಜಿಕ್ ಅಂತ ಐಡೆಂಟಿಫೈ ಮಾಡಿದ್ರು. ಇದು ಸುದ್ದಿನಲ್ಲಿ ಇತ್ತು. ಸೊ ಇದಕ್ಕೆ ಆನ್ಸರ್ ಬಂದು ಬಿಟ್ರಾ ಐಲ್ಯಾಂಡ್. ಸೊ ಇದನ್ನ ನಾವು ಹೆಂಗ್ ಕವರ್ ಮಾಡಿದೀವಿ ಮ್ಯಾಗಝೀನ್ ಅಲ್ಲಿ? ಇದು ಲಕ್ಷದ್ವೀಪ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಯಾಕಂದ್ರೆ ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪ್ ಎಲ್ಲ ಯಾವಾಗ್ಲೂ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಾವು ಮಾತಾಡುವಾಗ ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಹೇಳಿದೀವಿ ಸರ್. ಕಾಂಟೆಕ್ಸ್ಟ್ ಅಲ್ಲೇ ನಿಮಗ್ ಬಂದಿದೆ, ಅಕ್ವೈರ್ ಬಿಟ್ರಾ ಐಲ್ಯಾಂಡ್ ಫಾರ್ ಡಿಫೆನ್ಸ್ ಪರ್ಪಸ್ ಅಂತ. ನಮ್ಮ ಕಾಂಟೆಕ್ಸ್ಟ್ ಓದಿದ್ರು ಸಾಕು ಸರ್, ನೀವು ಡೈರೆಕ್ಟ್ ಆಗಿ ಅಂದ್ರೆ ಈಗ ನಮ್ಗೆ ಒಂದು ಅರ್ಥ ಆಗ್ತಾ ಇರೋದು ಏನಂತಂದ್ರೆ ನಮ್ದು ಏನು 6 months ಕಂಪೈಲೇಷನ್ ಮ್ಯಾಗಝೀನ್ ಇತ್ತಲ್ಲ ಅದನ್ನ ತಗೊಂಡು ಇಲ್ಲಿ ಪ್ರೂಫ್ ಅಂತ ಅವಶ್ಯಕತೆನೇ ಇಲ್ಲ. ಕಂಪೈಲೇಷನ್ ಅನ್ನ ನಾವು ಮಾಡಿದ್ರೆ ತಗೊಂಡ್ರು ನೀವು ಎಷ್ಟೊಂದು ಕ್ವಶನ್ ಅನ್ನ ಅಟೆಂಡ್ ಮಾಡ್ಬೋದಾಗಿತ್ತು ಸರ್. ಸ್ಟ್ರೈಟ್ ಹಿಟ್ ಅಲ್ಲ ಮ್ಯಾಮ್ ಇದು, ಸ್ಟ್ರೈಟ್ ಹಿಟ್ ಕ್ವೆಶ್ಚನ್. ಅದ್ರ ಬಗ್ಗೆ ಇನ್ ಡೀಟೈಲ್ ಆಗು ಕೂಡ ನಾವು ಮಾತಾಡ್ತಾ ಹೋಗಿದೀವಿ. ಎಷ್ಟಿದೆ ಇದ್ರದ್ದು ಏರಿಯಾ ಎಷ್ಟಿದೆ, ಆಮೇಲೆ ಫಿಶಿಂಗ್ ಕಮ್ಯುನಿಟಿ ಡೆವಲಪ್ಮೆಂಟ್ ಡಿಪೆಂಡ್ ಆಗಿರುವಂತದ್ದು ಎಲ್ಲ ವಿಚಾರಗಳು ಕವರ್ ಆಗಿದೆ. ಹಾ ಸರ್, ಇದು ಎಲ್ಲಿ ಬರುತ್ತೆ, ಯಾವ ಮಂತ್ ಅಂತ ಹೇಳಿದ್ರೆ ಜುಲೈ ಮಂತ್ ಪೇಜ್ ನಂಬರ್ 28 ನಿಮ್ಗೆ ಇದ್ರ ಬಗ್ಗೆ ಡೀಟೈಲ್ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಓಕೆ, SIR ಬಗ್ಗೆ ಇದೆ ಮ್ಯಾಮ್, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ ವರ್ಷ ಪೂರ್ತಿ ಸುದ್ದಿನಲ್ಲಿ ಇತ್ತು, ಹೌದಲ್ವಾ? ಸೊ ಇದ್ರ ಬಗ್ಗೆ ನಾವು ಏನ್ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ, ಇದನ್ನ ಈಗ ಎವ್ರಿ ಇಯರ್ ಎಲೆಕ್ಷನ್ ಇದ್ರಲ್ಲಿ ಕೇಳಿರೋದು ಇನ್ಕರೆಕ್ಟ್. ಇಲ್ಲಿ ಸ್ವಲ್ಪ ನಾವು ಹುಷಾರಾಗಿರ್ಬೇಕಾಗತ್ತೆ. ಇನ್ಕರೆಕ್ಟ್ ಕೇಳಿದ್ದಾರೆ. ಇಲ್ಲಿ ನಮ್ಗೆ ಕೊಟ್ಟಿರೋ 4 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ತಪ್ಪು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇದು ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಾರಾ ಪ್ರಶ್ನೆ. ನೆಕ್ಸ್ಟ್ ಇದ್ರ ಕೆಲಸ ಏನು ಅಂತಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಆಮೇಲೆ ಏನೋ ಯಾರು ವ್ಯಾಲಿಡ್ ವೋಟರ್ಸ್ ಇರ್ತಾರೆ ಅವ್ರದ್ದು ರಿವಿಷನ್ ಮಾಡೋದಕ್ಕೆ ಅಥವಾ ಇಂಪ್ರೂವೈಸೇಷನ್ ಮಾಡೋದಕ್ಕೆ ಅಂತ ಕೊಟ್ಟಿರುವಂತದ್ದು. ಸೊ ಈ 2 ಸ್ಟೇಟ್ಮೆಂಟ್ ಗಳು ಇದನ್ನ ಮಾತಾಡ್ತಾ ಇದೆ. 3ನೇದು ಬಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕ್ಯಾನ್ ಕಂಡಕ್ಟ್ SIR ಎಕ್ಸರ್ಸೈಸ್ ಇಫ್ ಕನ್ಸರ್ನ್ ಸ್ಟೇಟ್ ಗಿವ್. ಓಕೆ, ಕರ್ನಾಟಕ ಆಗ್ಲಿ, ರಾಜಸ್ಥಾನ್ ಆಗ್ಲಿ, ಗುಜರಾತ್ ಆಗ್ಲಿ ಕನ್ಸೆಂಟ್ ಮಾತ್ರ ಕೊಟ್ರೆ ಮಾತ್ರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡುತ್ತಾ ಅಂತ ಪ್ರಶ್ನೆ ಬರ್ತಾ ಇದೆ ಇವಾಗ. ಸೊ ಇದನ್ನ ನಾವು ಹೆಂಗ್ ಸಾಲ್ವ್ ಮಾಡಬಹುದಾಗಿತ್ತು ಈ ಪೇಪರ್ ಇಂದ? ಸರ್, ನಾವು SIR ಬಗ್ಗೆ ಡೀಟೈಲ್ ಆಗಿ ಮಾತಾಡ್ತಾ ಹೋಗಿದೀವಿ ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ. ಇದ್ರಲ್ಲಿ ಏನ್ ಹೇಳಿದೀವಿ ಅಂದ್ರೆ, ಇಸ್ ಎ ಸ್ಪೆಷಲ್ ವೋಟರ್ ರೋಲ್ ಎಕ್ಸರ್ಸೈಸ್ ಆರ್ಡರ್ಡ್ ಬೈ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿದೀವಿ. ಆಮೇಲೆ ಇಲ್ಲಿ ನೋಡ್ತಾ ಹೋದ್ರೆ ನಾವ್ ಏನ್ ಹೇಳಿದೀವಿ ಸರ್, ಇದು ಎವ್ರಿ ಇಯರ್ ಕಂಡಕ್ಟ್ ಮಾಡಲ್ಲ ಸರ್. ಯಾಕೆ ಅಂದ್ರೆ ನಾವ್ ಇಲ್ಲಿ ಹೇಳಿದೀವಿ ಬಿಟ್ವೀನ್ 1952 ಮತ್ತೆ 2004 ಅಲ್ಲಿ
ಎಷ್ಟ್ ಸಲ ಮಾಡಿದೀವಿ, ಫಸ್ಟ್ ನೇಷನ್ ವೈಡ್ ಮಾಡಿದ್ವಿ, ಆಮೇಲೆ 2025 ಅಲ್ಲಿ ಮಾಡಿದೀನಿ. ಅಂದ್ರೆ ಆಫ್ಟರ್ ಎ ಗ್ಯಾಪ್ ಆಫ್ 20 ಇಯರ್ಸ್ ಅಂತ ಕೊಟ್ಟಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎವ್ರಿ ಇಯರ್ ಅನ್ನೋ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಅದು ಇನ್ಕರೆಕ್ಟ್. ಇನ್ಕರೆಕ್ಟ್ ಆಪ್ಷನ್ ಯಾವ್ದಿದೆ ಇಲ್ಲಿ? ಎ ಇದೆ, ಎರಡು ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಬಿಡ್ಬೋದು ನೀವು. ಇದು ಈ ಪಾಯಿಂಟ್ ಇಂದ ನೀವ್ ಏನಂತ ಗೆಸ್ ಮಾಡ್ಬೋದು, ಎವ್ರಿ ಇಯರ್ ಇದು ಕಂಡಕ್ಟ್ ಆಗೋದಿಲ್ಲ ಅನ್ನೋದನ್ನ ನೀವು ಬೇಕಾಗುತ್ತಾ ಹಾಗಿದ್ರೆ? ಸರ್ ಇಲ್ಲಿ ನಾವು ಮೆನ್ಷನ್ ಮಾಡಿದೀವಲ್ಲ ಸರ್, ಇಟ್ ಈಸ್ ಅಪ್ ಟು ದ ಡಿಸ್ಕ್ರಿಷನರಿ ಪವರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಕಂಟೆಂಟ್ ಕ್ರಿಸ್ಪ್ ಆಗಿ ನಮ್ಗೆ ಹೆಂಗ್ ಬೇಕೋ ಹಂಗೆ ಇದೆ ಮ್ಯಾಕ್ಸಿಮಮ್. ಇದು ನಮ್ಮ ಡಿಸ್ಕ್ರಿಷನರಿ ಪವರ್ ಡಿಪೆಂಡ್ ಆಗುತ್ತೆ ಸರ್, ಯಾಕಂದ್ರೆ ನಾವ್ ಯಾವ ರೀತಿ ಅದನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಅಪ್ ಟು ಅವರ್ ಡಿಸ್ಕ್ರಿಷನರಿ ಪವರ್. ಅದನ್ನ ಅಪ್ಲೈ ಮಾಡೋದಕ್ಕೂ ಬರ್ಬೇಕು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಡಿಸ್ಕ್ರಿಷನರಿ ಪವರ್ ಆಗುತ್ತೆ, ಸ್ಟೇಟ್ ಕನ್ಸಲ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಸೊ ಹಂಗ್ ನೋಡೋದಾದ್ರೆ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಸೊ ಡಿ ತಪ್ಪಾಯ್ತು, ಎ ತಪ್ಪಾಯ್ತು, ಅದಕ್ಕೆ ಆಪ್ಷನ್ ಕ್ಲಿಯರ್ ಆಗಿ ನಮ್ಗೆ ಎ ಅಂಡ್ ಡಿ ಆನ್ಸರ್ ಇಲ್ಲೇ ಇದೆ. ಇದು ನೀವು ಜನರಲ್ ಕಾಮನ್ ಸೆನ್ಸ್ ಯೂಸ್ ಮಾಡಬಹುದು. 18+ ಇರೋರಿಗೆ ಆಲ್ಮೋಸ್ಟ್ ಹಾಕುವಂತದ್ದು. ಹಾಗಾಗಿ ಇದು ಕೂಡ ಏನಾಗುತ್ತೆ, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಬಟ್ ಇಲ್ಲಿ ಕೇಳಿರೋದು ಇನ್ಕರೆಕ್ಟ್ ಆಗಿರೋದ್ರಿಂದ ಇದು ನಮಗ್ ಬರೋದಿಲ್ಲ. ಆಮೇಲೆ ಇಲ್ಲಿಗಲ್ ಫಾರಿನ್ ಇಮಿಗ್ರೆಂಟ್ಸ್ ಅಂತಂದ್ರೆ ನಾವು ಮೈಗ್ರೆಂಟ್ ಡುಪ್ಲಿಕೇಶನ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದೀವಿ. ಇದರ ಅಪ್ಲಿಕೇಶನ್ ಈ ಸ್ಟೇಟ್ಮೆಂಟ್ ಆಗಿದೆ. ಹೌದು. ಸೊ ಇದನ್ನ ಜಸ್ಟ್ ನಾವು 4 ಪಾಯಿಂಟ್ಸ್ ಓದ್ಕೊಂಡು ಹೋಗಿದ್ರು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡಬಹುದು. ಆಮೇಲೆ ಸರ್ SIR ಬಗ್ಗೆ ನಾಟ್ ಓನ್ಲಿ KPSC ಅಥವಾ KEA, ಈವನ್ UPSC ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದ್ರೆ UPSC ಗೆ ಹಾಟ್ ಟಾಪಿಕ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೋಬೇಕಾಗತ್ತೆ ಮ್ಯಾಮ್. ಇದ್ರ ರೆಫರೆನ್ಸ್ ನಮ್ಗೆ ಎಲ್ಲಿ ನೋಡಬಹುದು? ಜನವರಿ ರೀಸೆಂಟ್ ಆಗಿ ನಾವು ಮಾಡಿರುವಂತಹ ಕರೆಂಟ್ ಅಫೇರ್ಸ್ ಸರ್, ಪೇಜ್ ನಂಬರ್ 16 ನೀವು ಇದನ್ನ ನೋಡ್ತಾ ಹೋಗ್ಬೋದು. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮ್ಯಾಮ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ಹೇಳಿದ್ದಾರೆ. ಯೂಶಲಿ ನಮಗೆ ಸ್ಟೇಟ್ ಎಕ್ಸಾಮ್ಸ್ ಗಳು ನೋಡೋದಾದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ UPSC ಅಂತಂದ್ರೆ ಏನಂತೀವಿ ಅಂತಂದ್ರೆ GS ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು ಸಬ್ಜೆಕ್ಟ್. ಈಗ ನಾವು KS ತಗೊಂಡ್ರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಷ್ಟ ಇಲ್ಲ. ಬಟ್ ಆದ್ರೆ ಈ ತರದ ಕ್ವಶನ್ಸ್ ಗಳು ಗ್ರೂಪ್ C ಲೆವೆಲ್ ಅಲ್ಲಿ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಕವರ್ ಮಾಡಿದ್ವಾ, ನೋಡೋಣ ಕ್ವಶನ್ ಯಾವ ತರ ಬಂದಿದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ವಾಸ್ ಪಾಸ್ ಬೈ ಪಾರ್ಲಿಮೆಂಟ್ 2005 ಪಾಸ್ ಮಾಡಿದ್ಯಂತೆ. ಇದರ ಒಂದು ಚೇರ್ ಪರ್ಸನ್ ಬಂದು ಯಾರು ಯೂನಿಯನ್ ಹೋಮ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಈ 2 ಸ್ಟೇಟ್ಮೆಂಟ್ ಇದೆ. ಸೊ ಇದು ಕ್ವಶನ್ ಏನ್ ಹೇಳಿದ್ದಾರೆ, ನೆಕ್ಸ್ಟ್ 9 ಮೆಂಬರ್ಸ್ ಇನ್ಕ್ಲೂಡಿಂಗ್ ವೈಸ್ ಚೇರ್ಮನ್ ಅಂತಾನು ಹೇಳಿದ್ದಾರೆ ಸರ್. ಆಮೇಲೆ 5 years ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಹೇಗ್ ಮಾತಾಡಿದೀವಿ ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡಿದೀವಿ ಅನ್ನೋದನ್ನ ಹೇಳ್ತಾ ಹೋಗೋಣ ಸರ್. ಅಂದ್ರೆ ಇದು ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದ್ರೆ ಮ್ಯಾಮ್, ನಮ್ಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಎಸ್ಟಾಬ್ಲಿಷ್ ಮಾಡಲ್ಲ. ಸೊ ಆ ಟೈಮ್ ನಲ್ಲಿ BBMP ಗೆ ಅಂತಾನೆ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ಕೊಡಬೇಕು, ಅದರ ಒಂದು ಕಮಿಟಿ ಫಾರ್ಮ್ ಮಾಡಬೇಕು, ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ಪ್ಲಾನ್ ಮಾಡಿತ್ತು. ಸೊ ಅದಕ್ಕೆ ನ್ಯೂಸ್ ಅಲ್ಲಿ ಇತ್ತು. ಆ ನ್ಯೂಸ್ ಅಲ್ಲಿ ಇಟ್ಕೊಂಡು ನಾವು ಹೆಂಗೆಲ್ಲ ಕವರ್ ಮಾಡಿದೀವಿ ಅಂತಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗಿದೀವಿ. ಹೌದು ಸರ್, ಇಲ್ಲಿ ಡೈರೆಕ್ಟ್ ಆಗಿ ಬಂದಿದೆ 2005. ಹೌದು ಸರ್, 2005 ಬಂತು. ಎ ಆಪ್ಷನ್ ಕರೆಕ್ಟ್ ಅಂದ್ರೆ ಈ 3rd ಆಪ್ಷನ್ ಇದೇನಿದೆ ಇದು ರಾಂಗ್ ಆಗೇ ಹೋಯ್ತು. ಒಂದು ಆಪ್ಷನ್ ಎಲಿಮಿನೇಟ್ ಆಗೇ ಹೋಯ್ತು. ಸೆಕೆಂಡ್ ಪಾಯಿಂಟ್ ನೋಡಿ ಮ್ಯಾಮ್, ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್. ಸೊ ಹಾಗಾಗಿ ಯೂನಿಯನ್ ಹೋಮ್ ಮಿನಿಸ್ಟರ್ ಅನ್ನೋದು ಈ ಸ್ಟೇಟ್ಮೆಂಟ್ ಏನಾಯ್ತು, ಬಿ ಸ್ಟೇಟ್ಮೆಂಟ್ ಹೋಯ್ತು. ಅಂದ್ರೆ ಬಿ ಹೋಯ್ತು, ಆನ್ಸರ್ ಬಂತು. ಆನ್ಸರ್ ಡೈರೆಕ್ಟ್ ಆಗಿ ಬಂತು. ಸೊ ಯಾವ್ದಾದ್ರು ಒಂದು ಮ್ಯಾಗಝಿನ್ ನೀವು ಓದ್ತೀರಾ ಅಂತಂದ್ರೆ ಅದ್ರ ನ್ಯೂಸ್ ಅಷ್ಟೇ ಅಲ್ಲ, ಅಟ್ಲೀಸ್ಟ್ ಒಂದು ಮಿನಿಮಮ್ ಬೇಸಿಕ್ ಸ್ಟ್ಯಾಟಿಕ್ಸ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಆಕ್ಟ್ ಏನು, ಆಕ್ಟ್ ಅಲ್ಲಿ ಎಸ್ಟಾಬ್ಲಿಷ್ ಆಗುವಂತ ಬಾಡಿ ಯಾವುದು, ಅದು ಪವರ್ ಯಾವುದು, ಎಸ್ಪೆಷಲಿ ಪ್ರಧಾನಮಂತ್ರಿಗಳು ಏನಾದ್ರು ಚೇರ್ ಮಾಡ್ತಾರೆ ಅಂತಂದ್ರೆ ಆ ಅಥಾರಿಟಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಟ್ ಮಾಡ್ಕೋಬೇಕಾಗತ್ತೆ. ಇದ್ರ ರೆಫರೆನ್ಸ್ ಎಲ್ಲಿದೆ ನಮ್ಗೆ? ಇದು ಜುಲೈ ಮಂತ್ ಸರ್, ಜುಲೈ ಪೇಜ್ ನಂಬರ್ 54 ಅಲ್ಲಿ ಇದೆ. ಆಮೇಲೆ ಕರೆಂಟ್ ಅಫೇರ್ಸ್ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ಬರ್ದಿದ್ದೀರಾ, ಅದೇ ಡೈರೆಕ್ಟ್ ಆಗಿ ಬಂದಿದ್ಯಾ ಅಂತ ನೀವು ತಿಳ್ಕೊಳ್ಳೋದಲ್ಲ, ಇದನ್ನ ಹೇಗ್ ಅಪ್ಲೈ ಮಾಡ್ತೀರಾ. ಎಕ್ಸಾಮ್ ಅಲ್ಲಿ ಇವಾಗ ಎಲ್ಲ ಕೇಳ್ತಾ ಇರೋದು ಅಪ್ಲಿಕೇಶನ್ ಲೆವೆಲ್ನೆ. ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದೀರಾ, ಹೇಗ್ ಅಪ್ಲೈ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಎಕ್ಸಾಮ್ ಅಥವಾ ನಿಮ್ಮ ಸೆಲೆಕ್ಷನ್ ಡಿಪೆಂಡ್ ಆಗಿರತ್ತೆ. ಹಾಗಾಗಿ ಜಸ್ಟ್ 2 ಪಾಯಿಂಟ್ಸ್ ಇಂದ ನೀವು ಈ ಕ್ವಶನ್ ಅನ್ನ ಅಟೆಂಡ್ ಮಾಡಬಹುದು. ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಲೆವೆಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಪ್ರತಿಯೊಬ್ರು ಓದುವಾಗ ನಾಟ್ ಓನ್ಲಿ ಜಸ್ಟ್ ಇದೇನೋ ಬಂತು ಬೈ ಹಾರ್ಟ್ ಹೊಡೆದೆ ಅಥವಾ ಇದೇನೋ ಪಾಯಿಂಟ್ ಮೆಮೊರೈಸ್ ಮಾಡದೆ ಆ ರೀತಿ ಓದ್ಬೇಡಿ. ಅದನ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಸರ್ ನಾವು ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಾ ಇದೀವಲ್ವಾ ಕರೆಂಟ್ ಅಫೇರ್ಸ್ ಇಂದು. ಎವ್ರಿ ಮಂತ್ 2 ಟೆಸ್ಟ್ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದನ್ನೆಲ್ಲ ನೀವು ಬರೀತಾ ಹೋದ್ರೆ ಕರೆಂಟ್ ಅಫೇರ್ಸ್ ಓದೋದಷ್ಟೇ ಅಲ್ಲ, ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗ್ತಿತ್ತು ಸರ್. ಮೆಮೊರಿ ಬೇಸ್ಡ್ ಫ್ಯಾಕ್ಟ್ಸ್ ಬೇಸ್ಡ್ ಕ್ವೆಶ್ಚನ್ಸ್ ಹೋಯ್ತು ಕಾಲ ಅದು. ಈಗ ಏನಿದ್ರು ನಿಮ್ದು ಅಪ್ಲಿಕೇಶನ್ ವೈಸ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ನೀವು ಕೊಟ್ಟಿರೋ ಕಂಟೆಂಟ್ ನ ಇಲ್ಲಿ ಮ್ಯಾಪ್ ಮಾಡಕ್ ಬಂದ್ರೆ ಸಾಕು, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗಿದೆ. ನಮ್ಮ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ತಗೊಂಡಿದ್ರು ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು. ಖಂಡಿತ. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ,
ಲಾನಿನೋ ಬಗ್ಗೆ ಇದೆ ಮ್ಯಾಮ್. ಲಾನಿನೋ ಬಗ್ಗೆ ಆಕ್ಚುಲಿ ನಮ್ಗೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಸಿಗುವಂತದ್ದು ಮಿನಿಮಮ್ ಕಂಟೆಂಟ್. ಹೌದು ಸರ್. ಬಟ್ ಇವ್ರು ಕೇಳಿದಾರೆ ಅದು ಗ್ರೂಪ್ ಸಿ ನಲ್ಲಿ ಲಾನಿನಾ ಸಸ್ಪೆಕ್ಟೆಡ್ ಟು ಹಾವ್ ಕಾಸ್ ರೀಸೆಂಟ್ ಫ್ಲಡ್ ಇನ್ ಆಸ್ಟ್ರೇಲಿಯಾದಲ್ಲಿ. ಓಕೆ, ಏನೋ ಒಂದು ಕಾರಣ ಕೊಟ್ಟಿದ್ದಾರೆ. ಪ್ರಶ್ನೆ ಏನಂತಂದ್ರೆ ಲಾನಿನಾ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಅನ್ಯೂಶುವಲ್ ಕೋಲ್ಡ್ ಓಷಿಯನ್ ಟೆಂಪರೇಚರ್ ಇನ್ ಈಕ್ವಟೋರಿಯಲ್ ಓಷಿಯನ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಎರಡನೇ ಸ್ಟೇಟ್ಮೆಂಟ್ ಬಂದು ಅಲಿನೋ ಹ್ಯಾಸ್ ಅಡ್ವರ್ಸ್ ಎಫೆಕ್ಟ್ ಆನ್ ಸೌತ್ ವೆಸ್ಟ್ ಮಾನ್ಸೂನ್. ಇದು ಗೊತ್ತಿರುತ್ತೆ. ಬಟ್ ಲಾನಿನೋ ಹ್ಯಾಸ್ ನೋ ಎಫೆಕ್ಟ್ ಆನ್ ಮಾನ್ಸೂನ್ ಅಂತ ಹೇಳ್ತಾ ಇದೆ. ಲಾನಿನೋದು ಎಫೆಕ್ಟ್ ಮಾನ್ಸೂನ್ ಮೇಲೆ ಆಗೋದೇ ಇಲ್ವಂತೆ, ಅಥವಾ ಇಂಡಿಯನ್ ಮಾನ್ಸೂನ್ ಮೇಲೆ ಆಗೋದೇ ಇಲ್ವಂತೆ. ಮತ್ತೆ ಈ ಫಿನಮಿನಾ ಏನಾಗ್ತಾ ಇದೆಯಲ್ಲ, ಇದೆಲ್ಲ ಇಂಡಿಯನ್ ಓಷನ್ ಅಲ್ಲಿ ಆಗ್ತಾ ಇದೆ ಅಂತೆ. ಸೊ ಇದ್ರ ಸ್ವಲ್ಪ ಸಂಬಂಧಪಟ್ಟಂಗೆ ಯಾವ ತರ ಇದೆ ಅಂತಂದ್ರೆ, ಒಂದು ನೀವು ತಿಳ್ಕೋಬೇಕು, ಕರ್ನಾಟಕದಲ್ಲಿ ವಿಪರೀತ ಕೋಲ್ಡ್ ಸ್ಟಾರ್ಟ್ ಆಗಿತ್ತು ರೀಸೆಂಟ್ ಒಂದು 10 days ಬ್ಯಾಕ್. ಸೊ ಅದಕ್ಕೆ ಕಾರಣ ಏನು ಅಂತ ಅನಾಲಿಸಿಸ್ ಮಾಡ್ತಾ ಹೋದಾಗ ಲಾನಿನೋ ಅಥವಾ ಎಲ್ಲಿನೋ ಎಫೆಕ್ಟ್ ಅಥವಾ ಲಾನಿನೋ ಎಫೆಕ್ಟ್ ಅಂತ ಹೇಳಿದ್ರು. ಲಾನಿನೋ ಎಫೆಕ್ಟ್ ಇಂದ ಏನಾಗ್ತಾ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ ಕೋಲ್ಡ್ ವೇವ್ ಜಾಸ್ತಿ ಆಗ್ತಾ ಇದೆ ಅಂತ ನ್ಯೂಸ್ ಅಲ್ಲಿ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನ್ ಮಾಡಿದ್ವಿ, ಒಂದು ಕಂಪೈಲೇಷನ್ ಮಾಡಿಟ್ಟಿದೀವಿ ಚಿಕ್ಕದಾಗಿ. ಏನಿದೆ ಅದರಲ್ಲಿ ಸರ್, ನಾವು ಬರೀ ಇದೊಂದೇ ಕಾಂಟೆಕ್ಸ್ಟ್ ಮಾತಾಡ್ತಾ ಇಲ್ಲ, ಅದು ರಿಲೆವೆಂಟ್ ಲಾನಿನ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಮಾತಾಡಿದೀವಿ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಏನ್ ಹೇಳಿದೀವಿ ಅಂತ ಹೇಳಿದ್ರೆ, ಇದು ಎಲ್ಲಾಗ್ತಾ ಇರುವಂತದ್ದು ಸೆಂಟ್ರಲ್ ಪೆಸಿಫಿಕ್ ಓಷನ್ ಆಗ್ತಾ ಇದೆ, ಇಂಡಿಯನ್ ಓಷನ್ ಅಲ್ಲ. ಹಾಗಾಗಿ ಇಂಡಿಯನ್ ಓಷನ್ ಅಲ್ಲ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗೋಯ್ತು ಸರ್. ಆಮೇಲೆ ಇಲ್ಲಿ ಹೇಳ್ತಾ ಇದೀವಿ ಇನ್ಕ್ರೀಸ್ಡ್ ರೈನ್ಫಾಲ್ ಓವರ್ ಇಂಡಿಯಾ. ಹೌದು, ಲಾನಿನೋ ಏನ್ ಮಾಡ್ತಾ ಇದೆ, ಎಲ್ಲಿನೋ ಆದಾಗ ನಮ್ಗೆ ರೈನ್ಫಾಲ್ ಕಡಿಮೆ ಆಗುತ್ತೆ, ಲಾನಿನೋ ಆದಾಗ ರೈನ್ಫಾಲ್ ಜಾಸ್ತಿ ಆಗ್ತಾ ಇದೆ. ಜಸ್ಟ್ ನಿಮ್ಗೆ 5-6 ಪಾಯಿಂಟ್ಸ್ ಅಲ್ಲೇ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ವಿ ನಾವ್ ಇದನ್ನ. ಸೊ ನೋ ಎಫೆಕ್ಟ್ ಅನ್ನೋದು ಅಲ್ಲಿಗೆ ತಪ್ಪಾಗತ್ತೆ. ಸೊ ಆನ್ಸರ್ ಬಂದು ಇದು ತಪ್ಪಾಯ್ತು, ಇದು ತಪ್ಪಾಯ್ತು. ನೈದರ್ ಒನ್ ನಾಟ್. ಎಷ್ಟು ಸಿಂಪಲ್ ಒಂದು ಬಾಕ್ಸ್ ನೋಡ್ಕೊಂಡು ಹೋಗಿದ್ರೆ ನಮ್ಗೆ ಡೈರೆಕ್ಟ್ ಹಿಟ್ ಕ್ವಶನ್ಸ್ ಎರಡು. ಹಾ ಸರ್, ನಮ್ ಕರೆಂಟ್ ಅಫೇರ್ಸ್ ಮ್ಯಾಗಝೈನ್ ಅಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ, ಯಾವ್ದು ಇಂಪಾರ್ಟೆಂಟ್ ಅದನ್ನ ಬಾಕ್ಸ್ ರೂಪದಲ್ಲಿ ಕೊಟ್ಟಿರ್ತೀವಿ. ನೀವು ಆ ಬಾಕ್ಸ್ ಅನ್ನು ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ, ಓಕೆ ಮ್ಯಾಮ್, ಇದು ಸ್ಪೋರ್ಟ್ಸ್ ಸೆಕ್ಷನ್. ಯೂಶಲಿ ಬೇರೆ ಬೇರೆ ಕರೆಂಟ್ ಅಫೇರ್ಸ್ ಮ್ಯಾಗಝೈನ್ ಅಲ್ಲಿ ಸ್ಪೋರ್ಟ್ಸ್ ಸೆಕ್ಷನ್ ಅಷ್ಟು ಕವರ್ ಮಾಡೋದಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ICC ವುಮೆನ್ ವರ್ಲ್ಡ್ ಕಪ್, ಈ ಸಲ ವರ್ಲ್ಡ್ ಕಪ್ ಗೆದ್ದಿದಾರಲ್ಲ ವುಮೆನ್ ವರ್ಲ್ಡ್ ಕಪ್, ಅದ್ರ ಮೇಲೆ ಕ್ವಶನ್ ಕೇಳಿರುವಂತದ್ದು. ಇಂಡಿಯಾ ರೀಚ್ಡ್ ಫೈನಲ್ಸ್ 3 times ರೀಚ್ ಆಗಿದ್ಯಂತೆ. ಹೌದಾ ಮ್ಯಾಮ್? 3 times ಹೌದು. ನಾವು ಗೆದ್ದಿರೋದೇ 3 time ಅಲ್ಲೇ, ಥರ್ಡ್ ಎಂಟ್ರಿ ನಲ್ಲೇ ಗೆದ್ದಿರುವಂತದ್ದು ಫೈನಲ್. ಸೊ ಸ್ಟೇಟ್ಮೆಂಟ್ 1 ಏನಾಯ್ತು? ಕರೆಕ್ಟ್ ಆಯ್ತು. ಸೊ ಸ್ಟೇಟ್ಮೆಂಟ್ 1 ಇಲ್ಲ ಅಂತಂದ್ರೆ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಒಂದು, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಇಂಡಿಯಾ ಆರ್ ದ ಕಂಟ್ರೀಸ್ ಹ್ಯಾವ್ ಓನ್ ಒನ್ ಡೇ ICC ವರ್ಲ್ಡ್ ಕಪ್ ಟಿಲ್ ನೌ. ಗೆದ್ದಿದ್ಯಾ ಸರ್? ಇಂಗ್ಲೆಂಡ್ ಗೆದ್ದಿದೆ, ಹೌದು. ಆಸ್ಟ್ರೇಲಿಯಾ ಗೆದ್ದಿದೆ, ನ್ಯೂಜಿಲೆಂಡ್ ಗೆದ್ದಿದೆ, ಇಂಡಿಯಾ ಇವಾಗ ಗೆದ್ದಿದೆ. ಹೌದು. ಸೊ ಸ್ಟೇಟ್ಮೆಂಟ್ 2 ಕೂಡ ಇದು ಕೂಡ ಸರಿ ಹೋಯ್ತು. ಓಕೆ, ಅಲ್ಲಿಗೆ A, B ಆಪ್ಷನ್ ಇರೋದು. ಇದು ಆಸ್ಟ್ರೇಲಿಯಾದು ಹೈಯೆಸ್ಟ್ ಕಪ್ ಗೆದ್ದಿದ್ಯಾ ಮ್ಯಾಮ್? ಆಸ್ಟ್ರೇಲಿಯಾದು ಸರ್, ಇಲ್ಲಿ ಡೀಟೇಲ್ಸ್ ನೋಡಿದ್ರೆ ನೀವು ಆಸ್ಟ್ರೇಲಿಯಾ 1, 2, 3 ಆಸ್ಟ್ರೇಲಿಯಾ ಜಾಸ್ತಿ ಅನ್ಸುತ್ತೆ. 4, 5, 6, 7 ಟೈಮ್ಸ್ ಆಸ್ಟ್ರೇಲಿಯಾ ಮೂರನೇ ಸ್ಟೇಟ್ಮೆಂಟ್ ಸರಿ ಹೋಯ್ತು. ಇನ್ 4ನೇದು ಏನಂತಂದ್ರೆ, ನಾವು ಸಾಕಷ್ಟು ಸಲ ಓದಿರ್ತೀವಿ. ಏನಂತಂದ್ರೆ, ಇದು ನಡ್ಸಿರೋದು ಯಾರು? ನಾವು ಹೋಮ್ ಗ್ರೌಂಡ್ ಅಲ್ಲಿ ನಡ್ಸಿರೋಂಥದ್ದು. ಮತ್ತೆ ಇದನ್ನ ನಾವು ಗೆದ್ದು ಸೌತ್ ಆಫ್ರಿಕಾ ಮೇಲೆ. ಇದು ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ. ಸೊ ತಪ್ಪಾಯ್ತು ಅಂತಂದ್ರೆ, ಇದು ನಾವು ಸೌತ್ ಆಫ್ರಿಕಾ ಮೇಲೆ ಇದಾಗಿರೋದು. ಹಾಗಾಗಿ ನಮ್ಮ ಆಪ್ಷನ್ ಏನಾಗಿದೆ, ಫಸ್ಟ್ ಆಪ್ಷನ್ A, B ಮತ್ತೆ D ಅನ್ನೋ ಆಪ್ಷನ್ ಕರೆಕ್ಟ್. ಜಸ್ಟ್ ಒಂದು ಕಂಟೆಂಟ್ ಅಲ್ಲೇ ಎಲ್ಲಾ ಕಂಟೆಂಟ್ ಜಸ್ಟ್ ಒಂದು 4 ಪಾಯಿಂಟ್ಸ್ ಅಲ್ಲೇ ಇದೆ. ಒಂದು ಇಮೇಜ್ ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ 2 ಪಾಯಿಂಟ್ ಸಿಗುತ್ತೆ. ಸೊ ಹಂಗಾಗಿ ನಾವು ಇಮೇಜ್ ನು ಕೂಡ ಅನ್ನೆಸೆಸರಿ ಹಾಕೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಗಮನ ಕೊಟ್ಟು ನೋಡ್ಕೋಬೇಕಾಗತ್ತೆ. ಇಮೇಜ್ ಇಂಪಾರ್ಟೆನ್ಸ್ ಕೂಡ ನಿಮ್ಗೆ ಈ ಕ್ವಶನ್ ಅಲ್ಲಿ ಅರ್ಥ ಆಗ್ತಿದೆ ಅನ್ಕೊಳ್ತೀವಿ. ಹೌದು, ಸುಮ್ನೆ ಅನ್ನೆಸೆಸರಿ ಏನೋ ಇಮೇಜ್ ಹಾಕಿದ್ದಾರೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಅದ್ರಲ್ಲಿ ಇನ್ ಡೀಟೈಲ್ ಕೊಟ್ಟಿದೀವಿ, ಒಂದ್ ಮ್ಯಾಪ್ ಕೊಟ್ಟಿದೀವಿ ಅಥವಾ ಒಂದ್ ಟೇಬಲ್ ಅಥವಾ ಈ ತರ ಇಮೇಜ್ ಕೊಟ್ಟಿದೀವಿ ಅಂತಂದ್ರೆ ಅದ್ರಲ್ಲೂ ಕೂಡ ನಾವು ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಇರುತ್ತೆ ಅದು. ಸೊ ಹಂಗಾಗಿ ಮಿಸ್ ಮಾಡಬಾರ್ದಾಗುತ್ತೆ. ಇದ್ರ ರೆಫರೆನ್ಸ್ ನಮ್ಗೆ ಡಿಸೆಂಬರ್ 1 ಕರೆಂಟ್ ಅಫೇರ್ಸ್ ಪೇಜ್ ನಂಬರ್ 65 ಹೋದ್ರೆ ಸಿಗುತ್ತೆ. ಎಲ್ಲಾ ಒಂದು ಮೆಟೀರಿಯಲ್ಗಳು ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಅವೈಲೇಬಲ್ ಇದೆ. ಜಸ್ಟ್ ನಮ್ಮ ಟೆಲಿಗ್ರಾಮ್ ಚಾನಲ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಡ್ರೈವ್ ಸಿಗುತ್ತೆ. ಡ್ರೈವ್ ಅಲ್ಲಿ ಅಂತಂದ್ರೆ ಮತ್ತೆ ಇನ್ನೊಂದು, ನಮ್ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ನಾವು ಕನ್ನಡ ಇಂಗ್ಲಿಷ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಬಟ್ ನಿಮ್ಗೆ ಅಷ್ಟೇ ನೀಟಾಗಿ ಕನ್ನಡದಲ್ಲೂ ಕೂಡ ಸಿಗುತ್ತೆ ನಮ್ಮ ಮ್ಯಾಗಝಿನ್. ಸೊ ಹಂಗಾಗಿ ನೀವು ನಿಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಆ ಡ್ರೈವ್ ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವೇನು ಇನ್ಫಾರ್ಮೇಶನ್ ಕೊಡೋದು ಬೇಡ, ಡ್ರೈವ್ ಅಲ್ಲಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಜಸ್ಟ್ 5 to 6 months ಕರೆಂಟ್ ಅಫೇರ್ಸ್ ಅಷ್ಟೇ. ಕಳೆದ ಹಿಂದೊಂದು ಯಾವುದೇ ಎಕ್ಸಾಮ್ಸ್ ಆದ್ರೂ ಅಷ್ಟೇ ಕಳೆದ 5 ರಿಂದ 6 ತಿಂಗಳು, ಸಮ್ಟೈಮ್ಸ್ 7 ರಿಂದ 8 ತಿಂಗಳು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆಮೇಲೆ ಕನ್ನಡ ತುಂಬಾ ಜನ ನಮ್ಗೆ ಯೂಟ್ಯೂಬ್ ಕಾಮೆಂಟ್ಸ್ ಮಾಡ್ತಾರೆ, ಕನ್ನಡದಲ್ಲಿ ಮ್ಯಾಗಝೈನ್ ಅವೈಲೇಬಲ್ ಇದೆಯಾ ಅಂತ. ಖಂಡಿತ ನಾವು ಇಂಗ್ಲಿಷ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಕನ್ನಡಕ್ಕೆ ಅಷ್ಟೇ ಈಕ್ವಲ್ ಪ್ರಾಮಿನೆನ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಕನ್ನಡದಲ್ಲೂ ಕೂಡ ಈ ಮ್ಯಾಗಝೈನ್ ಅಥವಾ ಒಂದು ಮಾಸಪತ್ರಿಕೆ ನಿಮ್ಗೆ ಸಿಗುತ್ತೆ. ನೀವು ಕನ್ನಡದಲ್ಲೂ ಕೂಡ ಓದ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್.
ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಮ್ಯಾಮ್, ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ರೆಸ್ಪೆಕ್ಟ್ ಟು ಶಾಂತಿವಿಲ್. ಮ್ಯಾಮ್, ಇದನ್ನ ನಾನು ಕರೆಂಟ್ ಅಫೇರ್ಸ್ ಮಾಡ್ಬೇಕಾದ್ರೂ ಡಿಸ್ಕಸ್ ಮಾಡಿದ್ದೆ. ನಿಮ್ಮ ಒಂದು YouTube class ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಡಿದ್ರಿ. ಇಟ್ ಎನೇಬಲ್ಸ್ ಲಿಮಿಟೆಡ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇನ್ ದ ನ್ಯೂಕ್ಲಿಯರ್ ಸೆಕ್ಟರ್ ಅಂಡರ್ ದ ರೆಗ್ಯುಲೇಟರಿ ಓವರ್ಸೈಟ್. ಅಂದ್ರೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಲೋ ಮಾಡ್ತಾ ಇದೆಯಂತೆ. ಮಾಡ್ತಾ ಇದೆಯಾ ಮ್ಯಾಮ್? ನೆಕ್ಸ್ಟ್, ಫುಲ್ ಫಾರ್ಮ್ ಆಫ್ ಶಾಂತಿ ಈಸ್ ಸಸ್ಟೈನಬಲ್ ಹಾರ್ನೆಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಆಫ್ ನ್ಯೂಕ್ಲಿಯರ್ ಎಮಿಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತಾ ಇದೆ. ಇಲ್ಲ, ಅಡ್ಮಿನಿಸ್ಟ್ರೇಷನ್ ಅಲ್ಲ, ಬದಲಿಗೆ ಅಡ್ವಾನ್ಸ್ಮೆಂಟ್. ನಾವು ಕ್ಲಾಸ್ ಮಾಡ್ಬೇಕಾದ್ರೂ ಇದನ್ನ ಹೇಳಿದ್ದೆ ನಾನು ಇದನ್ನ. ಸೊ ಇದು ಸರಿ ಹೋಗುತ್ತೆ. ಯಾವ್ದೇ ಈ ತರ ಬಿಲ್ ಬದ್ಲಿ ಈ ತರ ಬಂತು ಅಂದ್ರೆ ಅದರ ಒಂದ್ ಫುಲ್ ಫಾರ್ಮ್ ಅನ್ನ ನೀವ್ ಯಾವಾಗ್ಲೂ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಫುಲ್ ಫಾರ್ಮ್ ಮೇಲೆ ಆಲ್ಮೋಸ್ಟ್ ಕ್ವಶನ್ ಗಳು ಬರ್ತಾ ಇರುತ್ತೆ. ಅದ್ರಲ್ಲಿ ಗ್ರೂಪ್ ಸಿ ನಲ್ಲಂತೂ ಅಬ್ರಿವೇಷನ್ಸ್ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಅಬ್ಸರ್ವ್ ಮಾಡಿ, ಕೊಟ್ಟಿರೋ 2 ಪಾಯಿಂಟ್ಸ್ ಅಲ್ಲಿ ನಿಮ್ಗೆ 2 ಪಾಯಿಂಟ್ಸ್ ಇಲ್ಲಿ ಸಿಕ್ಕೋಯ್ತು. ಆಮೇಲೆ ನೀವು ಇದೆಯಲ್ಲ, ಈ ಒಂದು 100 ಗಿಗಾವ್ಯಾಟ್ ಇದು ಕವರ್ ಆಗಿದೆ. ಮತ್ತೆ ಇದು ತುಂಬಾ ಹಳೆ ನ್ಯೂಸ್. ಬಜೆಟ್ ಅಲ್ಲಿ ನಾವು ಏನು 25-26 ಬಜೆಟ್ ಅನೌನ್ಸ್ ಮಾಡೋದಲ್ಲ, ಆಗ್ಲಿಂದ ಇಟ್ಕೊಂಡ್ ಬಂದಿರುವಂತ ವಿಷನ್. ಸೊ ಇದನ್ನ ಯಾರು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಪದೇ ಪದೇ ಇದನ್ನ ಓದ್ತಾನೆ ಇರ್ತೀವಿ. ಹಾಗೆ ನಿಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಇದು 2047 ಅಂತ ಅದ್ರಲ್ಲೂ ಹೇಳಿದೀರಾ. ಹಾಗಾಗಿ ಆನ್ಸರ್ ಏನಾಗಿರುತ್ತೆ? ಎ ಅಂಡ್ ಸಿ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಎನ್ ಸಿ ಕರೆಕ್ಟ್ ಆಗುತ್ತೆ. ಇದ್ರ ರೆಫರೆನ್ಸ್ ನಮ್ಗೆ ಇಲ್ಲಿ ಜನವರಿ ಮಂತ್ ಮ್ಯಾಗ್ಝಿನ್ ಪೇಜ್ ನಂಬರ್ 28 ಹೋದ್ರೆ ಇದ್ರ ನಿಮ್ಗೆ ಡೀಟೇಲ್ ಸಿಗುತ್ತೆ. ಓಕೆನಾ? ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ, ಮ್ಯಾಮ್ ಈಗ ಇನ್ನೊಂದು, ಕೆಲವೊಂದು ಎಲ್ಲಾ ಟಾಪಿಕ್ ಗಳು ನಾವು ಕವರ್ ಮಾಡಕ್ ಆಗಲ್ಲ. ಬಟ್ ಇಂಡೈರೆಕ್ಟ್ಲಿ ನಮ್ಗೆ ಏನಾದ್ರು ಹೆಲ್ಪ್ ಆಗುತ್ತಾ ನಮ್ಮ ಮ್ಯಾಗ್ಝಿನ್ ಇಂದ? ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಲ್ಲಾ ವಾಟರ್ ಡಿಸ್ಪ್ಯೂಟ್ಸ್ ಗಳು ಟ್ರಿಬ್ಯುನಲ್ ಇದು ಸ್ಟಾಟಿಕ್ ಪಾರ್ಟ್, ಕರೆಂಟ್ ಅಫೇರ್ಸ್ ಅಲ್ವೇ ಅಲ್ಲ. ಬಟ್ ನಾವ್ ಹೇಳ್ತೀವಿ ಸಫಿಶಿಯಂಟ್ ಆಗಿ ಕರೆಂಟ್ ಅಫೇರ್ಸ್ ಜೊತೆ ಸ್ಟಾಟಿಕ್ಸ್ ಆಡ್ ಮಾಡ್ತಾ ಇರ್ತೀವಿ ಅಂತ. ಇದು ಹೆಂಗ್ ಹೆಲ್ಪ್ ಆಗುತ್ತೆ ಮ್ಯಾಮ್? ಸರ್, ಇದು ಯಾವಾಗ್ಲೂ ನೀವು ಬರೀ ಡೈರೆಕ್ಟ್ ಕ್ವಶನ್ ಅಂತ ನೋಡಕ್ಕಾಗಲ್ಲ. ನಮ್ಮ ಅಪ್ಲಿಕೇಶನ್ ಪಾರ್ಟ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಇವಾಗ ನಾವು ಕಳಸಾ ಬಂಡೂರಿ ಯೋಜನಾ ಅಂತ ಬಂತು ಅನ್ಕೊಳ್ಳಿ, ಅವಾಗ ನಾವೇನ್ ಹೇಳ್ತೀವಿ? ಕರ್ನಾಟಕ, ಗೋವಾ ಮತ್ತೆ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಇದು ಬಂದು ಮಹದಾಯಿ ಅಥವಾ ಕಳಸಾ ಬಂಡೂರಿ. ಇದೊಂದು ಸಾಕಷ್ಟು ಸಲ ಡಿಸ್ಕಸ್ ಮಾಡಿ ಮತ್ತೆ ವಿಡಿಯೋನಲ್ಲೂ ಡಿಸ್ಕಸ್ ಮಾಡಿದ್ವಿ. ಹೌದು ಸರ್. ಓಕೆ, D1 ಕರೆಕ್ಟ್ ಆಗುತ್ತೆ. D1 ಕರೆಕ್ಟ್ ಆದ್ರೆ ಮ್ಯಾಮ್, ಓಕೆ, D1 ಇರೋದೇ ಆಪ್ಷನ್ ಒಂದು. ಸೊ ಜಸ್ಟ್ ಇದೊಂದು ಟಾಪಿಕ್ ನೀವು ಹೇಗೆ ಅಪ್ಲೈ ಮಾಡ್ತೀರಾ ಅದು ನಿಮ್ಮ ಸುದ್ದಿಲಿ ಇದ್ದಿದ್ದು ಏನಂತಂದ್ರೆ, ಇದು ಕಳಸಾ ಬಂಡೂರಿ ಯೋಜನೆಯಿಂದ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಏನೋ ಮರುಭೂಮೀಕರಣ ಆಗುತ್ತೆ, ಅದಕ್ಕೆ ಸ್ವಲ್ಪ ಇಶ್ಯೂಸ್ ಆಗ್ತಾ ಇತ್ತು. ಬಟ್ ನಾವು ಯಾವ ಲೆವೆಲ್ ಕವರ್ ಮಾಡಿರ್ತೀವಿ ಇದನ್ನ ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಮ್ಯಾಪ್, ಅದಕ್ಕೆ ಸಂಬಂಧಪಟ್ಟಂತ ಸ್ಟೇಟ್ಗಳು, ಮತ್ತೆ ಆ ಟ್ರಿಬ್ಯುನಲ್ ಯಾವಾಗ ಶುರುವಾಯ್ತು, ಅದ್ರದ್ದು ಏನು ಎಲ್ಲಾನು ನೀಟಾಗಿ ಕವರ್ ಮಾಡಿರ್ತೀವಿ. ಸೊ ನಮ್ ಮ್ಯಾಗ್ಝಿನ್ ಯಾಕೆ ಓದ್ಬೇಕು ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ, ಅದ್ರ ರಿಲೆವೆನ್ಸ್ ಏನು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಡೈರೆಕ್ಟ್ ಎಲ್ಲ ಅಂತಂದ್ರೆ ಇಂಡೈರೆಕ್ಟ್ಲಿ ಕೂಡ ನಿಮ್ಗೆ ಹೆಲ್ಪ್ ಮಾಡೇ ಮಾಡುತ್ತೆ. ನಿಮ್ಮ ಅಪ್ಲಿಕೇಶನ್ ಪಾರ್ಟ್ ಇಂಥ ಸಮಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದು ಜನವರಿ ಪೇಜ್ ನಂಬರ್ 88 ಅಲ್ಲಿ ಕವರ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಇಲ್ಲಿ ನೋಡಿ, ಇದು ಪ್ರಶ್ನೆ ಹೇಗಿದೆ ಅಂತಂದ್ರೆ, ನ್ಯೂಸ್ ಇದ್ದಿದ್ದೇನಂತಂದ್ರೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಲ್ಲಿ ಒಂದು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಆಗ್ತಿತ್ತು. ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವು. ಸೆಲೆಬ್ರೇಷನ್ ಆಗ್ತಿತ್ತು. ಬಟ್ ಪ್ರಶ್ನೆ ಏನ್ ಕೇಳಿದಾರೆ ಅಂತಂದ್ರೆ, ಆ ಯೂನಿಯನ್ ಮಿನಿಸ್ಟರ್ ಫಾರ್ ಪೋರ್ಟ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ಇವ್ರು ಬಂದು ಇನಾಗ್ರೇಟ್ ಮಾಡಿದ್ದಾರೆ. ಇವರು ಅದ್ರ ಬಗ್ಗೆ ಕೇಳ್ತಿಲ್ಲ, ಬದಲಾಗಿ ಅವ್ರು ಯಾರು ಅಂತ ಕೇಳಿದ್ದಾರೆ, ಆ ಮಿನಿಸ್ಟರ್ ಹೆಸರೇನು ಅಂತ ಕೇಳಿದ್ದಾರೆ. ಆ ಮಿನಿಸ್ಟರ್ ಹೆಸರಂತೂ ನಾವು ಫ್ರೀಕ್ವೆಂಟ್ ಆಗಿ ನಮ್ ಮ್ಯಾಗ್ಝೈನ್ ಅಲ್ಲಿ ಮೆನ್ಷನ್ ಮಾಡ್ತಾನೆ ಇರುತ್ತೆ. ಯಾವ್ದು ನ್ಯೂಸ್ ಅಲ್ಲಿ ಬರುತ್ತೆ, ನಾವು ನಾಟ್ ಓನ್ಲಿ ಆ ಟಾಪಿಕ್, ಅದ್ರ ರಿಲೆವೆಂಟ್ ಮಿನಿಸ್ಟರ್ ನೇಮ್ ಕೂಡ ನಾವು ಹಾಕ್ತಾನೆ ಇರ್ತೀವಿ. ನೋಡಿ, 2 ಟಾಪಿಕ್ ನಾವು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀವಿ. ಕೆಲವರು ಹೇಳ್ತಾರೆ ಇದೆಲ್ಲ ಏನಕ್ಕೆ ಬೇಕಿತ್ತು ಕೇಳಿದ್ದಾರೆ. ಆಮೇಲೆ ಮ್ಯಾಮ್, ಈಗ ಎಷ್ಟೋ ಜನ ಮಿನಿಸ್ಟರ್ ಇದಾರೆ, ಅದನ್ನೆಲ್ಲ ಬೈಹೆಟ್ ಮಾಡಕ್ಕಾಗತ್ತಾ? ಸರ್, ಆಗಲ್ಲ ಸರ್. ನಾವೇನ್ ಮಾಡ್ಬೇಕಂದ್ರೆ, ಯಾವ್ದ್ ಕರೆಂಟ್ ಅಫೇರ್ಸ್ ನ್ಯೂಸ್ ಈಗ ಇಶ್ಯೂ ಅಲ್ಲಿ ಇದೆ, ಅದಕ್ಕೆ ರಿಲೆವೆಂಟ್ ಮಿನಿಸ್ಟರ್ಸ್ ಯಾರು ಕೊಟ್ಟಿರ್ತಾರೆ ಅದಷ್ಟೇ ಓದ್ಕೊಂಡ್ರು ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ. ಇದು ಆಕ್ಚುಲಿ ಒಂದೇ ಪೇಜ್ ತಗೊಂಡಿರೋದು ಅನ್ಸುತ್ತೆ. ಒಂದೇ 9 ಪೇಜ್ ನಂಬರ್ 9 ಅಲ್ಲೇ ನಿಮ್ಗೆ ಸುಮ್ನೆ ಹಂಗೆ ಕಣ್ಣಾಡಿಸಿದ್ರು ಸಿಕ್ಕೋಗ್ತಿತ್ತು ಆನ್ಸರ್. ಹೌದು, ನೀವು ನಾಟ್ ಓನ್ಲಿ ತುಂಬಾ ಜನ ಅದೇ ಸರ್ ಹೇಳ್ದಂಗೆ ಹೇಳ್ತಾರೆ, ಮಿನಿಸ್ಟರ್ ಹೆಸರು ಯಾರು ಕೇಳ್ತಾರೆ ಮಾಡ್ತಾರೆ, ಯಾಕೆ ಮಿನಿಸ್ಟರ್ ಹೆಸರು ಹಾಕ್ತೀರಾ ಅಂತ. ಈ ತರ ಮಿನಿಸ್ಟ್ರಿನ ನಾವು ಪ್ರತಿ ಸಲ ಒಂದು ಲಿಸ್ಟ್ ತಗೊಂಡ್ ಬೈಹಾರ್ಟ್ ಮಾಡಕ್ ಆಗಲ್ಲ. ನಾವು ಕರೆಂಟ್ ಅಫೇರ್ಸ್ ಓದುವಾಗ ಪೋರ್ಟ್ಸ್ ಓದೋದೇ ಇಷ್ಟು, ಅವಾಗ ನಾವು ಸರ್ಬಾನಂದ್ ಸೋನೋವಾಲ್ ಆ ರೀತಿ ರಿಮೆಂಬರ್ ಮಾಡ್ಕೊಂಡ್ರೆ ನಮಗೆ ಮಿನಿಸ್ಟರ್, ಮಿನಿಸ್ಟ್ರಿ ಪ್ರತಿಯೊಂದು ಕವರ್ ಆಗ್ತಾ ಹೋಗುತ್ತೆ. ಒಂದು ವಿಚಾರ ತಿಳ್ಕೊಬೇಕಾಗಿರೋದೇನಂದ್ರೆ, ನಮ್ಮ ಒಂದು ಎವ್ರಿ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಗ್ಝಿನ್ ಅಲ್ಲಿ. ಸೊ ನಾವು ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡಕ್ ಆಗೋದೇ ಇಲ್ಲ. ಸೊ ಗಮನ ಕೊಟ್ಟು ಓದಿ ಅಂತ ನಾವು ಇದರಿಂದ ಹೇಳೋಕ್ಕೂ ಇಷ್ಟಪಡ್ತೀವಿ. ಇನ್ನೂ ಇದೆ ಕ್ವಶನ್ಸ್. ಓಕೆ, ಇದು ಸ್ಟಾಟಿಕ್ ಪಾರ್ಟ್ ಮ್ಯಾಮ್, ಇದನ್ನು ಕವರ್ ಆಗಿದ್ಯಾ? ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಇಂಡಿಯಾ ಬಿಕಮ್ಸ್ ಎಫೆಕ್ಟಿವ್ ಫ್ರಮ್ ಯಾವಾಗಿಂದ ಎಫೆಕ್ಟಿವ್ ಅಂತ ಕೇಳಿದೆ. ಸೊ ಆಕ್ಟ್ ಯಾವಾಗ ಬಂತು ಅಂತ. ಓಕೆ, ಕ್ಯಾಗ್ ರಿಪೋರ್ಟ್ ಸಬ್ಮಿಟ್ ಮಾಡಿದೆ.
Parliament ಗೆ. ಕಾಂಟೆಕ್ಸ್ಟ್ ನಾವು ಯೂಸ್ ಮಾಡುವಾಗ ಹ್ಮ್. ಇದ್ರ ಬಗ್ಗೆ ಮಾತಾಡಿದ್ವಿ ಸರ್. ಇದು 2003 ಅಲ್ಲಿ ನಮ್ಗೆ ಆಕ್ಟ್ ಬಂತು, ಬಂದಿದ್ದು. ಬಟ್ ಅದು ಯಾವಾಗ 2004 ಇಂದ ಇಂಪ್ಲಿಮೆಂಟೇಶನ್ ಆಗಿದೆ. ಇದು ಈ ಕಾಂಟೆಕ್ಸ್ಟ್ ಬಂದಾಗ್ಲೂ ನಾವು FRBM ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನೀವು ತಿಳ್ಕೊಬೇಕಾಗಿರೋದು ಕ್ಯಾಗು ಇಂಪಾರ್ಟೆಂಟ್ ಮತ್ತೆ FRBM ಆಕ್ಟ್ ಇಂಪಾರ್ಟೆಂಟ್, ಎಲ್ಲಿವರೆಗೂ UPSC ಎಕ್ಸಾಮ್ಸ್ ವರ್ಗು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಈ ತರದ್ ಏನಾದ್ರೂ ಒಂದು ಇಶ್ಯೂಸ್ ಆಯ್ತು ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಕವರ್ ಮಾಡಿ ಆ ಆಕ್ಟ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕೊಟ್ಟಿರ್ತೀವಿ. ಸೊ ಹಂಗಾಗಿ ಈ ಮ್ಯಾಗಝಿನ್ ನೀವು ನೆಗ್ಲೆಕ್ಟ್ ಮಾಡೋ ಹಂಗಿರಲ್ಲ. ಸೊ ಇದ್ರ ಒಂದು ರೆಫರೆನ್ಸ್ ನಮಗೆ ಸೆಪ್ಟೆಂಬರ್ ಬಂತು ಪೇಜ್ ನಂಬರ್ 28 ಅಲ್ಲಿ ಸಿಗುತ್ತೆ. ಓಕೆ ಮ್ಯಾಮ್, ಇದು ಅಷ್ಟೇ ಸ್ಟ್ಯಾಟಿಕ್ ಕ್ವಶನ್. ಇದು ಸ್ಟ್ಯಾಟಿಕ್ ಕ್ವಶನ್, ಬಟ್ ಕರೆಂಟ್ ಅಫೇರ್ಸ್ ಇಂದ ನೀವು ಸ್ಟ್ಯಾಟಿಕ್ ಹೇಗೆ Solve ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಎಮರ್ಜೆನ್ಸಿ ಪ್ರಾವಿಷನ್ಸ್. ಸಿ, ನಾನು ಮೆಂಟರ್ಶಿಪ್ ಅಲ್ಲಿ ಹೇಳ್ತಿರ್ತೀನಿ ಎಮರ್ಜೆನ್ಸಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಎಕ್ಸಾಮ್ಸ್ ಅಂತ. ಪ್ರಾವಿಷನ್ಸ್ ಎಕ್ಸೈಸ್ ಬೈ ದ ಪ್ರೆಸಿಡೆಂಟ್ ಆಫ್ ಸರ್, ಇಂಡಿಯಾ ಯಾವ ಕ್ವಶನ್ ಪೇಪರ್ ಪ್ರೆಸಿಡೆಂಟ್ ಬಿಟ್ಟು ಆಚೆ ಹೋಗಲ್ಲ. ಸೊ ಹಂಗಾಗಿ ನೀವು ಗಮನ ಕೊಟ್ಟು ಓದ್ಬೇಕಾಗುತ್ತೆ. ಓದ್ಲೇಬೇಕು. ಓಕೆ, ಇದು ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಫಸ್ಟ್ ಆರ್ಟಿಕಲ್ ಬಿಡಿ, ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ. ಇದು ಸುದ್ದಿನಲ್ಲಿ ಏನಾಯ್ತು ಅಂತಂದ್ರೆ ನಮ್ಗೆ ಪ್ರೆಸಿಡೆಂಟ್ ರೂಲ್ ಎಕ್ಸ್ಟೆಂಡ್ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಮಣಿಪುರಲ್ಲಿ ಅದನ್ನ ನಾವು ಕವರ್ ಮಾಡಿರ್ತೀವಿ. ಯಾವ ಮಂತ್? ಸೆಪ್ಟೆಂಬರ್ ಮಂತ್ ಅಲ್ಲಿ ಕವರ್ ಮಾಡಿರ್ತೀವಿ. ಸೊ ಪ್ರೆಸಿಡೆಂಟ್ ರೂಲ್ ನ ಮಣಿಪುರ್ ಎಕ್ಸ್ಟೆಂಡ್ ಮಾಡಿದ್ರು ಅಷ್ಟು ಬಿಟ್ಟಿಲ್ಲ. ಮೊದ್ಲಿಗೆ ನಾವೇನ್ ಮಾಡಿದ್ವಿ, ಪ್ರೆಸಿಡೆಂಟ್ ರೂಲ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿರ್ತೀವಿ. ಓಕೆನಾ? ಇಲ್ಲಿ ನೋಡಿ ಕ್ವಶನ್ಸ್ ಹೆಂಗ್ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಹೇಗ್ ಸಾಲ್ವ್ ಮಾಡ್ತೀರಾ ಅಂತ. 356 ಏನಾಗುತ್ತೆ, ಪ್ರೆಸಿಡೆಂಟ್ ರೂಲ್ ಅನ್ನ ಆನ್ ದ ರೆಕಮೆಂಡೇಶನ್ ಆಫ್ ಗವರ್ನರ್ ಇಂಪೋಸ್ ಮಾಡಬಹುದು ಅನ್ನೋದನ್ನ ಕೊಟ್ಟಿದೀವಿ. ಇಲ್ಲೇನ್ ಕೊಟ್ಟಿದ್ದಾರೆ? ಆರ್ಟಿಕಲ್ 365 ಕೊಟ್ಟಿದ್ದಾರೆ. ಆಕ್ಚುಲಿ ಏನಿದ್ದು 356. ಸೊ ಈ ಸ್ಟೇಟ್ಮೆಂಟ್ ಏನಾಯ್ತು? ತಪ್ಪಾಗಿದೆ, ರಾಂಗ್ ಆಯ್ತು. ಓಕೆ, ಅಲ್ಲಿಗೆ ಬಿ ತಪ್ಪಾಗಿದೆ. ಬಿ ತಪ್ಪಾಯ್ತು ಅಂದ್ರೆ ಒಂದು ಆನ್ಸರ್ ಹೋಯ್ತು. ಇದೇನಾಗ್ತದೆ? ಅಂಡರ್ ಆರ್ಟಿಕಲ್ 356. ಸಿ, ನಮ್ಗೆ ಆಲ್ರೆಡಿ ಗೊತ್ತಾಯ್ತು ಆರ್ಟಿಕಲ್ 356 ಬಂದು ಪ್ರೆಸಿಡೆಂಟ್ ರೂಲ್ ಸಂಬಂಧಪಟ್ಟಂಗೆ. ಬಟ್ ಇಲ್ಲೇನ್ ಕೊಟ್ಟಿದ್ದಾರೆ? ಪ್ರೆಸಿಡೆಂಟ್ ಕ್ಯಾನ್ ಸಸ್ಪೆಂಡ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇನ್ಫ್ಯಾಕ್ಟ್ 365 ಏನ್ ಹೇಳುತ್ತೆ ಅಂತಂದ್ರೆ, ಯಾವಾಗ ಸ್ಟೇಟ್ಗಳು ಕಾನ್ಸ್ಟಿಟ್ಯೂಷನಲ್ ಮೆಷಿನರಿನ ಫಾಲೋ ಮಾಡಲ್ಲ ಅವಾಗ ಗವರ್ನರ್ ರೆಕಮೆಂಡೇಶನ್ ಮೇಲೆ ಪ್ರೆಸಿಡೆಂಟ್ ಇಂಪೋಸ್ ಮಾಡಬಹುದು ಅಂತ ಆಗುತ್ತೆ. ಸೊ ಆ ರೀತಿ ನೋಡೋದ್ರೆ ಎರಡೂ ತಪ್ಪಾದ್ರು. ಸೊ ಬಿ ಅಂಡ್ ಸಿ ತಪ್ಪಾಯ್ತು. ಬಿ ಅಂಡ್ ಸಿ ತಪ್ಪಾದ್ರೆ ಸಿ ತಪ್ಪಾಯ್ತು, ಓದಿದ್ದು ಓನ್ಲಿ. ಸೊ ಅದನ್ನೇ ಹೇಳುವಂತದ್ದು ಅಪ್ಲಿಕೇಶನ್ ವೈಸ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಗೊತ್ತಿರ್ಲೇಬೇಕು ಪೇಪರ್ ಅಲ್ಲಿ, ಪ್ರತಿಯೊಂದು ಸ್ಟೇಟ್ಮೆಂಟ್ ನಾವು ತಿಳ್ಕೋಬೇಕು ಅಂತಾನೂ ಅಲ್ಲ. ಇವನ್ ನಿಮ್ಗೆ ಸ್ಟ್ಯಾಟಿಕ್ ಕ್ವಶನ್ ಬಂದಾಗ್ಲೂ ನಮ್ಮ ಮ್ಯಾಗಝಿನ್ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ನೀವು ಗಮನ ಕೊಟ್ಟು ಓದ್ಬೇಕಾಗತ್ತೆ. ಓಕೆ ಮ್ಯಾಮ್, ಇದು ಹಳೆ ನ್ಯೂಸ್. ಇದು ಆಕ್ಚುಲಿ ಜುಲೈ 4ನೇ ತಾರೀಕು 2024ರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಜಾಯಿನ್ SCO ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಐ ಗೆಸ್ ಬೆಲಾರಸ್. ಓಕೆನಾ? ಇದು ಹೆಂಗ್ ಹೆಲ್ಪ್ ಆಗುತ್ತೆ ಮ್ಯಾಮ್? ಯಾಕಂದ್ರೆ ನಾವು ಮಾಡ್ತಿರೋಂಥದ್ದು ಡಿಸ್ಕಸ್ ಮಾಡ್ತಿರೋಂಥ ಹಳೆ 6 ಮ್ಯಾಗಝಿನ್ ಅಷ್ಟೇ, 6 ಮಂತ್ ಮ್ಯಾಗಝಿನ್. ಹೌದು ಸರ್. ಆದ್ರೆ ಇವಾಗ ನರೇಂದ್ರ ಮೋದಿ ಅವರು 25th ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, SCO ಮೆಂಬರ್ಸ್ ಬಗ್ಗೆ, SCO ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ವಿ, ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ವಿ. ಆ ಬ್ಯಾಕ್ ಗ್ರೌಂಡ್ ಇಂದ ನೀವು ಈ ಕ್ವಶನ್ ಅನ್ನ ಅಟೆಂಡ್ ಮಾಡಬಹುದು ಸರ್. ಇದು ನಮ್ಮ ಅಕ್ಟೋಬರ್ ಮಂತ್ ಮ್ಯಾಗಝೈನ್ ಪೇಜ್ ನಂಬರ್ 8 ಅಲ್ಲಿ ಹೆಲ್ಪ್ ಆಗುತ್ತೆ. ಯಾವ ರೀತಿ ಇದನ್ನ ಅಪ್ಲೈ ಮಾಡ್ತೀರಾ ಅನ್ನೋದನ್ನ ನೋಡಿ ಸರ್. ಇಲ್ಲಿ ಮೆಂಬರ್ಶಿಪ್ ಅನ್ನ ನಾವು ಆರ್ಡರ್ ವೈಸ್ ಕೊಟ್ಟಿದೀವಿ. ಅಲ್ಲ, ಪಾಕಿಸ್ತಾನ ಮತ್ತೆ ಇಂಡಿಯಾ ಬಂದು 2017ರಲ್ಲಿ 2ನೇ ಪಾಯಿಂಟ್ ಇದೆ. ನನಗೆ 2 ಆಪ್ಷನ್ ಹೊರಟೆ ಹೋಯ್ತು. ಮತ್ತೆ ಈಗ ಒಂದು 10 ಮೆಂಬರ್ಸ್ ಏನ್ ಕೊಟ್ಟಿದೀವಿ ನಾವು, ಅದನ್ನ ಆರ್ಡರ್ ಕೊಟ್ಟಿರ್ತೀವಿ. ಹೇಗೆ? ಚೀನಾ, ರಷ್ಯಾ, ಕಜಕಿಸ್ತಾನ, ಕೈರಗಿಸ್ತಾನ, ತಜಿಕಿಸ್ತಾನ, ಉಜ್ಬೇಕಿಸ್ತಾನ, ಇಂಡಿಯಾ, ಪಾಕಿಸ್ತಾನ, ಇರಾನ್, ಬೆಲಾರಸ್. ಸೊ ಇರಾನ್ ಆಡ್ ಆಗಿತ್ತು, ಬಟ್ ಅದಾದ್ಮೇಲೆ ರೀಸೆಂಟ್ ಆಗಿ ಆಡ್ ಆಗಿರೋದೇ ಬೆಲಾರಸ್. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಷನ್ ಆಗ್ಬೇಡಿ. ಆ ಡೇಟ್ ಏನಿಗೆ ಕೊಟ್ಟಿರ್ತಾರೆ ಅಂದ್ರೆ ನಮ್ಮನ್ನ ಸ್ವಲ್ಪ ಮಿಸ್ಗೈಡ್ ಮಾಡೋಣ, ಯೋಚನೆ ಮಾಡೋ ತರ ಮಾಡೋಣ ಅಂತ ಕೊಟ್ಟಿರ್ತಾರೆ. ನಿಮಗೆ ಗೊತ್ತಿರತ್ತೆ ಬೆಲಾರಸ್ ಆದ್ಮೇಲೆ ಇನ್ಯಾವುದೋ ಬಂದಿಲ್ಲ ಅಂತ. 2024 ಇನ್ನೇನು ತುಂಬಾ ದೂರ ಏನಲ್ಲ. ಹಾಗಾಗಿ ನೀವು ಆ ಬೇಸ್ ಮೇಲೆ ಬೆಲಾರಸ್ ಅಂತ ನೀವು ಈಸಿಯಾಗಿ ಅದಕ್ಕೆ ಹೇಳೋದು ಅಪ್ಲಿಕೇಶನ್ ವೈಸ್ ಕ್ವಶನ್ಸ್ ಗಳು ಅಂತ ಹೇಳ್ಬಿಟ್ಟು. ಎಲ್ಲಾನು ನಾವು ಸ್ಟ್ಯಾಟಿಕ್ಸ್ ಫ್ಯಾಕ್ಟ್ಸ್ ತಿಳ್ಕೊಳಕ್ ಆಗೋದೇ ಇಲ್ಲ. ಇವನ್ ವಿ ಹ್ಯಾವ್ ಅ ಲಿಮಿಟೆಡ್ ಮೆಮೊರಿ. ಸೊ ಒಂದು ಅನಾಲಿಟಿಕಲ್ ವೇ ನಲ್ಲಿ ನಾವು ಇದನ್ನ ಸಾಲ್ವ್ ಮಾಡಬಹುದಾಗಿರುತ್ತೆ. ಓಕೆನಾ? ಇನ್ನೂ ಕ್ವಶನ್ಸ್ ಇದೆ. ಓಕೆ, ಈ ಕ್ವಶನ್ ಬಂದು ಬಂಕಿಮಚಂದ್ರ ಚಟರ್ಜಿ ಅವ್ರ ಬಗ್ಗೆ ಇದೆ ಮ್ಯಾಮ್. ಇದು ನಾನು ಡಿಸ್ಕಸ್ ಮಾಡಿದ್ದೆ ಒಂದ್ಸಲ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ. ಇದೇನಾಗಿತ್ತು ಅಂತಂದ್ರೆ 150 years ಆಫ್ ಒಂದೇ ಮಾತರಂ ಆಗಿತ್ತು. ಸೊ ಅವಾಗ ನಾನು ಏನ್ ಹೇಳಿದ್ದೆ ಅಂತಂದ್ರೆ, ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ, ಇವರು ಒಂದೇ ಮಾತರಂ ನಮ್ ರೆಫರೆನ್ಸ್ ಎಲ್ಲಿ ಸಿಗುತ್ತೆ ಅಂತ ನಾನು ಕ್ವಶನ್ ಕೂಡ ಕೇಳಿದ್ದೆ ಯೂಟ್ಯೂಬ್ ಅಲ್ಲಿ. ಆ ಒಂದು ಕಮೆಂಟ್ ಮಾಡಿ ಅಂತ ಹೇಳಿ. ಆ ಒಂದೇ ಮಾತರಂ ರೆಫರೆನ್ಸ್ ನಮ್ಗೆ ಸಿಗುವಂತದ್ದೇ ಆನಂದ ಮಠ್. ಅಂದ್ರೆ ಇವ್ರು ಏನ್ ಬಂಕಿಮಚಂದ್ರ ಚಟರ್ಜಿ ಅವರು ಒಂದೇ ಮಾತರಂ ಬರೀತಾರೋ ಅಥವಾ ಬೇರೆ ಬುಕ್ಸ್ ಗಳು ಬರೀತಾರಲ್ಲ, ಅದಕ್ಕೆ ಮೇಜರ್ ಸೋರ್ಸ್ ಬಂದ್ಬಿಟ್ಟು
ಈ ಒಂದು ಸನ್ಯಾಸಿ ರೆಬಿಲಿಯನ್ ಆಗಿರುತ್ತೆ. ಸನ್ಯಾಸಿ ರೆಬಿಲಿಯನ್ ಏನ್ ನಡೀತಲ್ಲ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡ್ತಾ ಹೋಗ್ತಾರೆ. ಹೌದು ಸರ್. ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಹಾ. ಸೊ ಹಂಗಾಗಿ ಈ ಸನ್ಯಾಸಿ ರೆಬಿಲಿಯನ್ ಅವ್ರ ರೆಫರೆನ್ಸ್ ಆಗಿ ತಗೊಂಡ್ವಿ ಅಂತಂದ್ರೆ ನಾವು ಇದನ್ನ ಆರಾಮಾಗಿ ಗೆಸ್ ಮಾಡಬಹುದಾಗಿರುತ್ತೆ. ಈ ಒಂದು ದೇವಿ ಚೌಧರಾಣಿ ಅವ್ರು ಏನಿದ್ರಲ್ಲ ಅವರ ರೆಫರೆನ್ಸ್ ನಾವು ಈ ಒಂದು ಸನ್ಯಾಸಿ ರೆಬಿಲಿಯನ್ ನೋಡ್ಬೋದಾಗಿರುತ್ತೆ. ಸೊ ಆ ರೀತಿಯಲ್ಲಿ ಅಪ್ಲಿಕೇಶನ್ ವೈಸಲ್ಲಿ ಇದು ಸಾಲ್ವ್ ಮಾಡಬಹುದಾಗಿರುತ್ತೆ. ಸೊ ಇದರ ರೆಫರೆನ್ಸ್ ಕೂಡ ನಾವು ಜನವರಿ ಮಂತ್ ಕರೆಂಟ್ ಅಫೇರ್ಸ್ 2051 ಅಲ್ಲಿ ನೋಡ್ಬೋದಾಗಿರುತ್ತೆ. ನೋಡ್ಬೋದು. ಓಕೆ, ಅರೌಂಡ್ ಒಂದು 15 ಕ್ವಶನ್ಸ್ ಡಿಸ್ಕಸ್ ಮಾಡಿದೀವಿ ಅನ್ಸುತ್ತೆ ಮ್ಯಾಮ್. ಹೌದು ಸರ್, ಇದು ನಾವು ಜಸ್ಟ್ ನಮ್ಮ ಕರೆಂಟ್ ಅಫೇರ್ಸ್ ಮಂತ್ಲಿ ಮ್ಯಾಗಝೈನ್ ಇಂದ ಹೇಳ್ತಾ ಇದೀವಿ. ಜಸ್ಟ್ 5 to 6 months ಅಷ್ಟೇ. ಇಷ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ನಮಗೆ 15 ಕ್ವಶನ್ಸ್ ಕ್ಲೈಮ್ ಮಾಡ್ತಾ ಇದೀವಿ. ಕರೆಂಟ್ ಅಫೇರ್ಸ್ ಅಂತಂದ್ರೆ ಸ್ಟೂಡೆಂಟ್ಸ್ ಒಂದು ಭಯ, ಹೌದು ಸರ್, ಎಲ್ಲಿ ಕವರ್ ಮಾಡ್ಬೇಕು ಹೇಗೆ. ಬಟ್ 15 ಕ್ವಶನ್ಸ್ ಅಂದ್ರೆ ತುಂಬಾ ಮಾರ್ಜಿನ್ ಜಾಸ್ತಿನೇ ಇದೆ. ಸರ್ 15 ಮಾರ್ಕ್ಸ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಸರ್ ಒಂದ್ ಸೆಲೆಕ್ಷನ್. ಆ 15 ಕ್ವಶನ್ಸ್ ನಮ್ಮ ಸ್ಪರ್ಧಾ ಲೈನ್ಸ್ ಕಡೆಯಿಂದ ನಿಮ್ಗೆ ಬಂದಿದೆ ಅಂತ ಹೇಳಿದ್ರೆ ನಮಗೆ ಒಂದು ಪ್ರೌಡ್ ಫೀಲ್ ಅಂತ ಹೇಳ್ಬೋದು. ಹಾಗೆ ನಾವ್ ಇನ್ನು ನಮ್ಮ ಅಭ್ಯಾಸ್ ಟೆಸ್ಟ್ ಸೀರೀಸ್ ಇಂದ ಎಷ್ಟು ಬಂದಿದೆ ಅನ್ನೋದು ಇನ್ನೂ ಕೂಡ ಅದು ಬೇರೆ ಇದೆ. ಇನ್ನೊಂದು ಟೈಗರ್ ರಿಸರ್ವ್ ನ್ಯಾಷನಲ್ ಪಾರ್ಕ್ಸ್ ಕ್ವಶನ್ಸ್ ಅಂತೂ ಹಂಗಂಗೆ ಬಂದಿದೆ ಕೆಲವೊಂದೆಲ್ಲ. ಹೌದು ಸರ್. ಇನ್ನೊಂದು ಸೆಷನ್ ತಗೊಂಡು ಸಾಧ್ಯ ಆದ್ರೆ ಆ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಟೆಸ್ಟ್ ಸೀರೀಸ್ ನ ಮಹತ್ವ ಏನು, ನಿಮ್ಮ ಒಂದು ಪ್ರಿಪರೇಷನ್ ಗೆ ಟೆಸ್ಟ್ ಸೀರೀಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ನಮ್ಮ ಒಂದು ಕ್ವಾಲಿಟಿ ಆಫ್ ಟೆಸ್ಟ್ ಸೀರೀಸ್ ಯಾವ ತರ ಇದೆ ಅನ್ನೋದನ್ನ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ನಿಮ್ಗೆ ಅರ್ಥ ಆಗಿರತ್ತೆ ನಮ್ಮ ಕರೆಂಟ್ ಅಫೇರ್ಸ್ ಮ್ಯಾಗಝೈನ್ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ. 15 ಮಾರ್ಕ್ಸ್ ಇಸ್ ನಾಟ್ ಎ ಜೋಕ್ ಫಾರ್ ಸೆಲೆಕ್ಷನ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾವು ಮುಗಿಸೋಣ. ಹೀಗೆ ನಿಮ್ಮ ತಯಾರಿ ನಮ್ಮ ಸ್ಪರ್ಧಾ ಲೈನ್ಸ್ ಜೊತೆ ನಡೀತಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಈ ಒಂದು ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.